ಮುಗಿಲ ಮಲ್ಲಿಗೆ. ಯಾರಿವನು ಮನೋಜ್, ಯಾರಿವನು ಸೂರ್ಯ? ಕಥೆಯನ್ನು ಪ್ರಾರಂಭಿಸುವುದಕ್ಕಿಂತ ಮೊದಲು ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕಾಲೇಜು ಆವರಣದಲ್ಲಿ ಮೊಳಗುತ್ತಿದ್ದ ಪ್ರತಿ ಹುಡುಗಿಯ ಗುಸುಗುಸು ಮಾತು ಆ ಒಬ್ಬ ವ್ಯಕ್ತಿಯ ಕುರಿತೇ ಇರುತ್ತಿತ್ತು. ಮನೋಜ್ ಹೆಸರು ಕೇಳಿದರೆ ಸಾಕು ಎಲ್ಲ ಕಾಲೇಜು ಹುಡುಗಿಯರ ಹೃದಯ ಬಡಿದುಕೊಳ್ಳುತ್ತಿತ್ತು. ಶ್ರೀಮಂತ ಮನೆಯ ಏಕೈಕ ವಾರಸುದಾರ, ಆಸ್ತಿ, ಅಂತಸ್ತು, ಐಷಾರಾಮಿ ಜೀವನ ಎಲ್ಲವೂ ಅವನ ಕಾಲಿಗೆರಗಿ ನಿಂತಿದ್ದವು. ಆದರೆ ಮನೋಜ್ನನ್ನು ನಿಜವಾಗಿ ವಿಶೇಷವಾಗಿಸಿದ್ದು ಅವನ ಐಶ್ವರ್ಯವಲ್ಲ, ಅವನ ಬುದ್ಧಿವಂತಿಕೆ ಮತ್ತು ರೂಪ. ಎತ್ತರದ ನಿಲುವು, ಕೆತ್ತಿದಂತಹ ಮುಖ, ಆಕರ್ಷಕ ನಗು ಮತ್ತು ಬ್ರಿಲಿಯಂಟ್ ವಿದ್ಯಾರ್ಥಿ. ಪ್ರೊಫೆಸರ್ಗಳ ಕಣ್ಮಣಿ, ಹುಡುಗಿಯರ ಕನಸಿನ ಯುವರಾಜ. ಅವನ ತಂದೆ ತಾಯಿ ತಮ್ಮ ಉದ್ಯಮದ ಸಾಮ್ರಾಜ್ಯವನ್ನು ಅವನ ಕೈಗೆ ಒಪ್ಪಿಸಲು ಕಾತುರರಾಗಿದ್ದರು. ಮನೋಜ್ ಎಲ್ಲರ ಕಣ್ಣಿಗೆ ರಾಜಕುಮಾರನಾಗಿದ್ದರೂ ಅವನ ಸ್ವಭಾವ ಮಾತ್ರ ಅಚ್ಚರಿಯಷ್ಟು ಸರಳ ಮತ್ತು ಸೂಕ್ಷ್ಮವಾಗಿತ್ತು. ಅವನ ಮನಸ್ಸು ಹಿಮಾಲಯದಷ್ಟು ಶುದ್ಧ. ಅವನ ಲೋಕವು ಗ್ರಂಥಾಲಯದ ಕಪಾಟುಗಳು, ಗಣಿತದ ಸೂತ್ರಗಳು ಮತ್ತು ಹೊಸ ಸಂಶೋಧನೆಗಳಿಗೆ ಸೀಮಿತವಾಗಿತ್ತು. ಹುಡುಗಿಯರು ಅವನ ಸುತ್ತ ಸುಳಿದಾಡುತ್ತಿದ್ದರು. ಆದರೆ ಅವನ ಮುಖದಲ್ಲಿ ಮೂಡುತ್ತಿದ್ದ ಒಂದು ಸಣ್ಣ ಮುಕುಳುನಗೆ, ಒಂದು ಸೌಮ್ಯವಾದ ಟೀಸಿಂಗ್ ಮಾತು ಅಥವಾ ಸಣ್ಣ ಸಹಾಯದ ಹೊರತಾಗಿ ಯಾರೊಂದಿಗೂ ಆಳವಾದ ಸಂಬಂಧ ಬೆಳೆಸಲು ಅವನು ಹೋಗುತ್ತಿರಲಿಲ್ಲ. ಇಷ್ಟು ಸೌಂದರ್ಯ, ಐಶ್ವರ್ಯ ಮತ್ತು ಬ್ರಹ್ಮಾಂಡದಷ್ಟು ಅವಕಾಶಗಳು ಕೈಬೀಸಿ ಕರೆಯುತ್ತಿದ್ದರೂ ಮನೋಜ್ಗೆ ಓದು ಬಿಟ್ಟರೆ ಬೇರೆ ಯಾವುದರಲ್ಲೂ ಹೆಚ್ಚಿನ ಆಸಕ್ತಿ ಇರಲಿಲ್ಲ. ಅವನ ಈ ಸರಳತೆಯೊಳಗೆ ಒಬ್ಬ ಅಸಾಮಾನ್ಯ ಹುಡುಗ ಅಡಗಿದ್ದ. ಅವನ ಹೆಸರಿನ ಇನ್ನೊಂದು ಪದವೇ ಸೂರ್ಯ. ಹೌದು, ಮನೋಜ್ಗಿಂತ ಹೆಚ್ಚು ಪ್ರೀತಿ, ಸ್ನೇಹ ಮತ್ತು ಭಾವನಾತ್ಮಕತೆಯನ್ನು ಹೊಂದಿದ್ದ ಅವನೊಳಗಿನ ಆ ವ್ಯಕ್ತಿಯೇ ಸೂರ್ಯ. ಸ್ನೇಹಕ್ಕಾಗಿಯೂ ಪ್ರೀತಿಗಾಗಿಯೂ ಕರಗುತ್ತಿದ್ದ ಮನಸ್ಸು ಅವನದು. ಯಾರಾದರೂ ಪ್ರೀತಿಯಿಂದ ಮಳೆ ಸುರಿದಂತೆ ಮಾತನಾಡಿದರೆ ತನ್ನೆಲ್ಲ ರಕ್ಷಣಾತ್ಮಕ ಗೋಡೆಗಳನ್ನು ಕೆಡವಿ ಆ ವ್ಯಕ್ತಿಯನ್ನು ತನ್ನ ಹೃದಯದ ಗರ್ಭಗುಡಿಯಲ್ಲಿಟ್ಟು ಪೂಜಿಸುತ್ತಿದ್ದ. ಅವನ ಹೃದಯದ ಬಾಗಿಲು ಸದಾ ತೆರೆದಿರುತ್ತಿತ್ತು, ಆದರೆ ಸರಿಯಾದ ಬೀಗದ ಕೈಗಾಗಿ ಕಾಯುತ್ತಿತ್ತು. ಇಂತಹ ಸೂರ್ಯ ಒಂದು ದಿನ ತನ್ನ ಜೀವನದ ಅತ್ಯಂತ ದೊಡ್ಡ ಅಪಾಯಕಾರಿ ಮತ್ತು ಸುಂದರವಾದ ಮೋಹಕ್ಕೆ ಒಳಗಾಗುತ್ತಾನೆ. ಆ ಕಥೆ ಕಾಲೇಜು ಮುಗಿದ ನಂತರ ಆರಂಭವಾಯಿತು. ಪ್ರಪಂಚದ ಅತ್ಯುನ್ನತ ವಿಶ್ವವಿದ್ಯಾಲಯದಲ್ಲಿ ಉನ್ನತ ಶಿಕ್ಷಣ ಪಡೆಯಲು ಹೋಗಿದ್ದ ಸೂರ್ಯ ಅಲ್ಲಿ ಒಬ್ಬಳನ್ನು ಭೇಟಿಯಾಗುತ್ತಾನೆ. ಆಕೆಯ ಮಾತು, ಕಣ್ಣು, ನಗು ಎಲ್ಲವೂ ಅವನಿಗೆ ಒಂದು ಕಾವ್ಯದಂತೆ ಭಾಸವಾಗುತ್ತದೆ. ಅವನೊಳಗಿನ ಸೂಕ್ಷ್ಮ ಸೂರ್ಯನು ಅವಳ ಪ್ರೀತಿಯ ಪ್ರಖರತೆಗೆ ಕರಗಿ ಹೋಗುತ್ತಾನೆ. ಮೊದಲ ಬಾರಿಗೆ ಮನೋಜ್ ತನ್ನ ಓದಿನ ಹೊರತಾಗಿ ಇನ್ನೊಂದು ವಿಷಯದ ಮೇಲೆ ತನ್ನ ಸಂಪೂರ್ಣ ಗಮನವನ್ನು ಕೇಂದ್ರೀಕರಿಸುತ್ತಾನೆ. ಅವಳು ಮನೋಜ್ನ ಸಂಪೂರ್ಣ ಪ್ರೀತಿ, ವಿಶ್ವಾಸ ಮತ್ತು ಅಮೂಲ್ಯವಾದ ಸಮಯವನ್ನು ಪಡೆದ ಆಕೆ ಅವನ ಜೀವನದ ಅತಿದೊಡ್ಡ ಸತ್ಯವಾಗುತ್ತಾಳೆ. ಆದರೆ ಇಂದು 4 ವರ್ಷಗಳ ನಂತರ ಮನೋಜ್ ಎನ್ನುವ ಶ್ರೀಮಂತ, ಬ್ರಿಲಿಯಂಟ್ ಹುಡುಗ ಕಾಲೇಜಿನ ಕ್ಯಾಂಪಸ್ನಲ್ಲಿ ನಡೆಯುವಾಗ ಅವನೀಗ ಯಾರಿಗೂ ಕಾಣಿಸದ ಒಬ್ಬ ನಿರ್ಲಿಪ್ತ ವ್ಯಕ್ತಿ. ಅವನ ನಗುವಿಗೆ ಬದಲಾಗಿ ಬರೀ ಮೌನವಿದೆ. ಅವನ ಕಣ್ಣುಗಳಲ್ಲಿ ಹೊಳೆಯುತ್ತಿದ್ದ ಆ ಜ್ಞಾನದ ಕಿಡಿ ಮಂಕಾಗಿದೆ. ಆತನ ದೇಹವಿದೆ, ಆದರೆ ಆತ್ಮ ಆ 4 ವರ್ಷಗಳ ಹಿಂದೆ ಎಲ್ಲೋ ಕಳೆದು ಹೋಗಿದೆ. ಮನೋಜ್ ಮಗ ಎನ್ನುವ ತಾಯಿಯ ಕರೆಯು ಅವನಿಗೆ ಕೇಳಿಸುವುದಿಲ್ಲ. ಅವನು ಯಾರನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುತ್ತಿದ್ದನೋ ಆ ಪ್ರೀತಿಯನ್ನು ಬಳಸಿ ಅವನ ಬದುಕು, ಭವಿಷ್ಯ, ಕನಸು ಮತ್ತು ಅತಿ ಮುಖ್ಯವಾಗಿ ಅವನೊಳಗಿನ ಸೂರ್ಯನನ್ನು ನಾಶ ಮಾಡಿ ಅವನ ಜೀವನವನ್ನು ಅವಳೇ ಹಾಳು ಮಾಡಿಬಿಟ್ಟಳ. ಹಾಗಾದರೆ ಈ 4-5 ವರ್ಷಗಳಲ್ಲಿ ಸೂರ್ಯನ ಜೀವನದಲ್ಲಿ ನಡೆದ ಆ ಘೋರ ಘಟನೆ ಏನು? ಆ ಅಮಾಯಕ ಸೂರ್ಯನನ್ನು ಇಷ್ಟು ಕಠಿಣ ಮತ್ತು ಮೌನಿ ಮನೋಜ್ ಆಗಿ ಬದಲಾಯಿಸಿದ ಆ ವಿಷಾದದ ಕಥೆ ಏನು? 4 ವರ್ಷಗಳ ಹಿಂದೆ ಮನೋಜ್ ಉನ್ನತ ವ್ಯಾಸಂಗಕ್ಕಾಗಿ ಅಮೆರಿಕದ ಪ್ರಖ್ಯಾತ ವಿಶ್ವವಿದ್ಯಾಲಯಕ್ಕೆ ಕಾಲಿಟ್ಟಾಗ ಅವನಿಗೆ 21 ವಸಂತಗಳು ತುಂಬಿದ್ದವು. ಆತನಿಗೆ ವಿಶ್ವವಿದ್ಯಾಲಯದ ಕ್ಯಾಂಪಸ್ ಒಂದು ದೊಡ್ಡ ಪ್ರಾಯೋಗಿಕ ಶಾಲೆಯಂತಿತ್ತು. ಆತ ದಿನದ ಬಹುಪಾಲು ಸಮಯವನ್ನು ಸಂಶೋಧನಾ ಲ್ಯಾಬ್ಗಳಲ್ಲಿ, ಲೈಬ್ರರಿಗಳಲ್ಲಿ ಕಳೆಯುತ್ತಿದ್ದ. ಅವನ ಏಕಾಗ್ರತೆ ಒಂದು ಟಾರ್ಗೆಟ್ ಫೋಕಸ್ ನಿಂತಿತ್ತು. ಆದರೆ ಕೆಲವು ಕಥೆಗಳು ಕೇವಲ ಸೂತ್ರಗಳಿಂದ ಅಥವಾ ಗ್ರಂಥಗಳಿಂದ ಆರಂಭವಾಗುವುದಿಲ್ಲ. ಅವು ಅನಿರೀಕ್ಷಿತ ತಿರುವಿನಲ್ಲಿ ಶುರುವಾಗುತ್ತವೆ. ಅಂತಹದೇ ಒಂದು ತಿರುವು ಮನೋಜ್ನ ಜೀವನದಲ್ಲಿ ಬಂದಿತ್ತು. ಪದವಿಯ ಮೊದಲ ಸೆಮಿಸ್ಟರ್ನ ಕೊನೆಯ ವಾರ ಮನೋಜ್ ಒಂದು ಅತಿ ಮುಖ್ಯವಾದ ಪ್ರಾಜೆಕ್ಟ್ನ ಪ್ರೆಸೆಂಟೇಷನ್ಗೆ ಬೇಕಾದ ಪುಸ್ತಕ ಹುಡುಕುತ್ತಾ ವಿರಳವಾಗಿ ಜನಸಂದಣಿ ಇರುವ ಲೈಬ್ರರಿಯ ಮೂಲೆಯಲ್ಲಿ ಅಡಗಿದ್ದ ಹಳೆಯ ವಿಭಾಗಕ್ಕೆ ಹೋದ. ಅಲ್ಲಿ ದೀಪದ ಬೆಳಕು ಸ್ವಲ್ಪ ಮಸುಕಾಗಿತ್ತು. ಕಪಾಟಿನ ಕೊನೆಯಲ್ಲಿ ಅವನಿಗೆ ಬೇಕಾಗಿದ್ದ ಪುಸ್ತಕದ ಕಡೆಗೆ ಕೈ ಚಾಚಿದ್ದ. ಅಲ್ಲಿ ಅದೇ ಪುಸ್ತಕಕ್ಕಾಗಿ ಇನ್ನೊಂದು ಕೈ ಕೂಡ ಚಾಚಿತ್ತು. ಆ ಹುಡುಗಿಯೇ ಪಲ್ಲವಿ. ಅವಳ ರೂಪ ಮನೋಜ್ ತನ್ನ ಜೀವಮಾನದಲ್ಲಿ ಕಂಡ ಎಲ್ಲ ಸೌಂದರ್ಯಕ್ಕಿಂತ ವಿಭಿನ್ನವಾಗಿತ್ತು. ಅವಳ ಕಣ್ಣುಗಳಲ್ಲಿ ಒಂದು ಅಪೂರ್ವ ಕಾಂತಿ, ಒಂದು ಬಗೆಯ ನಕ್ಷತ್ರಗಳ ಹೊಳಪು ಇತ್ತು. ಸಾದಾ ಉಡುಪಿನಲ್ಲಿದ್ದರೂ ಅವಳ ಸರಳತೆ ಮನೋಜ್ನನ್ನು ಸೆಳೆಯಿತು. ಭಾರತೀಯನಾದ ಅವಳು ಕಣ್ಣುಗಳನ್ನು ಮೇಲಕ್ಕೆತ್ತಿ ನೋಡಿದಾಗ ಮನೋಜ್ಗೆ ಮೊದಲ ಬಾರಿಗೆ ಪುಸ್ತಕಗಳ ಹೊರತಾಗಿ ಇನ್ನೊಂದು ಪ್ರಪಂಚವಿದೆ ಎಂದು ಅನಿಸಿತು. ಓ ಕ್ಷಮಿಸಿ, ನಿಮಗೂ ಇದೇ ಪುಸ್ತಕ ಬೇಕಾಗಿತ್ತೆ? ಪಲ್ಲವಿಯ ಧ್ವನಿ ಸಣ್ಣದಾಗಿತ್ತು, ಆದರೂ ಒಂದು ಮಧುರವಾದ ಕಂಪನವಿತ್ತು. ಹೌದು, ಆಕ್ಚುಲಿ
ಇದು ವಿರಳವಾಗಿ ಸಿಗುವ ಪುಸ್ತಕ. ಆದರೆ ಪ್ಲೀಸ್ ನೀವು ತೆಗೆದುಕೊಳ್ಳಿ. ನೀವು ಓದಿ ಮುಗಿಸಿ ನನಗೆ ಕೊಡಿ. ಮನೋಜ್ ಎಂದಿನಂತೆ ಸೌಜನ್ಯದಿಂದ ನಕ್ಕ. ಪಲ್ಲವಿ ನಸುನಕ್ಕಳು. ಬೇಡ, ನಿಮಗೆ ಅರ್ಜೆಂಟ್ ಇರಬಹುದು. ನಾನು ಫೋಟೋ ಕಾಪಿ ಮಾಡಿಸಿದ ಮೇಲೆ ನಿಮಗೆ ಕೊಡುತ್ತೇನೆ. ಆ ಪುಸ್ತಕದ ವಿಚಾರದೊಂದಿಗೆ ಆರಂಭವಾದ ಪರಿಚಯ ಬೇಗನೆ ಆಳವಾದ ಸ್ನೇಹವಾಗಿ ಮಾರ್ಪಟ್ಟಿತು. ಪಲ್ಲವಿಯು ಅದೇ ವಿಶ್ವವಿದ್ಯಾಲಯದಲ್ಲಿ ಬೇರೆ ವಿಭಾಗದಲ್ಲಿ ಅಧ್ಯಯನ ಮಾಡುತ್ತಿದ್ದಳು. ಅವಳ ನಡೆನುಡಿ, ಮಾತಿನಲ್ಲಿದ್ದ ಪ್ರಬುದ್ಧತೆ ಮತ್ತು ಜೀವನದ ಬಗ್ಗೆ ಅವಳು ಹೊಂದಿದ್ದ ಆಶಾವಾದ ಮನೋಜ್ನನ್ನು ಆಕರ್ಷಿಸಿತು. ಮನೋಜ್ನೊಳಗಿದ್ದ ಸೂರ್ಯ ಎನ್ನುವ ವ್ಯಕ್ತಿತ್ವ ಇದೇ ಸಮಯಕ್ಕಾಗಿ ಕಾದಿದ್ದ. ಸೂರ್ಯ ತಕ್ಷಣವೇ ಪಲ್ಲವಿಯ ಜೊತೆ ಮಾತಿನ ಮಳೆ ಸುರಿಸಲು ಶುರು ಮಾಡಿದ. ಪ್ರೀತಿ, ಕರುಣೆ, ಸ್ನೇಹ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಅಪಾರ ಗೌರವವನ್ನು ಅವಳ ಮೇಲಿಟ್ಟ. ಅವನಿಗೆ ಯಾರಾದರೂ ಪ್ರೀತಿಯಿಂದ ಮಾತನಾಡಿದರೆ ಅವನ ಹೃದಯದ ಒಳಭಾಗದಲ್ಲಿರುವ ಕೋಮಲ ಭಾಗ ತೆರೆದುಕೊಳ್ಳುತ್ತಿತ್ತು. ಪಲ್ಲವಿಯ ಸಂಕಟಗಳ ಕಥೆಯನ್ನು ಕೇಳಿದಾಗ ಅವನ ಹೃದಯ ಕರಗಿ ಹೋಯಿತು. ಅವಳು ಮಧ್ಯಮ ವರ್ಗದ ಕುಟುಂಬದಿಂದ ಬಂದಿದ್ದು ಇಲ್ಲಿ ಓದಲು ಸಾಕಷ್ಟು ಹೋರಾಡಿದ್ದಳು. ಆಕೆಯ ಸಂಕಷ್ಟದ ಕತೆ ಕೇಳಿ ಮನೋಜ್ ಮತ್ತಷ್ಟು ಅವಳ ಕಡೆಗೆ ವಾಲಿದ. ಮನೋಜ್ ಎಂದಿಗೂ ಪ್ರೀತಿಗಾಗಿ ಬೇಡಿಕೆ ಇಟ್ಟಿರಲಿಲ್ಲ. ಆದರೆ ಪಲ್ಲವಿಯ ಸಾಮೀಪ್ಯದಲ್ಲಿ ಆತ ತಾನೇ ಪ್ರಪಂಚದ ಅತ್ಯಂತ ಅದೃಷ್ಟಶಾಲಿ ವ್ಯಕ್ತಿ ಎಂದು ಭಾವಿಸಿದ. ಕೇವಲ 2 ತಿಂಗಳ ಒಡನಾಟದಲ್ಲಿ ಪಲ್ಲವಿ ಮನೋಜ್ನ ಪ್ರೀತಿಯನ್ನು ಒಪ್ಪಿಕೊಂಡಳು. ಸೂರ್ಯನಿಗೆ ನಿಜವಾಗಿಯೂ ಮಳೆ ಸುರಿದಂತೆ ಆಯಿತು. ಆತನ ಪ್ರೀತಿ ಒಂದು ನದಿಯಂತೆ ಇತ್ತು, ವಿಶಾಲವಾದ, ನಿರಂತರವಾದ ಮತ್ತು ಸಂಪೂರ್ಣವಾಗಿ ಪಲ್ಲವಿಯ ಕಡೆಗೆ ಹರಿಯುವ. ಅವನು ತನ್ನನ್ನು ತಾನು, ತನ್ನ ಸಮಯವನ್ನು, ತನ್ನ ಕನಸುಗಳನ್ನು ಅವಳಿಗಾಗಿ ಮುಡುಪಾಗಿಟ್ಟ. ಕೋಟ್ಯಾಧಿಪತಿಯ ಮಗನಾಗಿದ್ದರೂ ಅವನು ಅವಳ ಮುಂದೆ ಸಾಮಾನ್ಯ ಪ್ರೇಮಿಯಂತೆ ವರ್ತಿಸಿದ. ಅವಳ ಪುಟ್ಟ ಪುಟ್ಟ ಇಷ್ಟಗಳನ್ನು ಈಡೇರಿಸಲು, ಅವಳ ಪ್ರತಿ ಆಸೆಯನ್ನು ಸಾರ್ಥಕಗೊಳಿಸಲು ಆತ ಹಗಲಿರುಳು ಶ್ರಮಿಸಿದ. ಅವನ ಪ್ರಪಂಚವೇ ಪಲ್ಲವಿಯ ಸುತ್ತ ಸುತ್ತುತ್ತಿತ್ತು. ಓದು, ಸಂಶೋಧನೆ 2ನೇ ಸ್ಥಾನಕ್ಕೆ ಸರಿದಿತ್ತು. ಅವಳು ಖುಷಿಯಾಗಿದ್ದರೆ ಮನೋಜ್ಗೆ ಅದೇ ವಿಶ್ವದ ಅತ್ಯುತ್ತಮ ಬಹುಮಾನವಾಗಿತ್ತು. ಅವಳು ಕೂಡ ಅವನನ್ನು ತುಂಬಾ ಪ್ರೀತಿಸುವಂತೆ ನಟಿಸಿದಳು. ಅವಳ ಮಾತಿನಲ್ಲಿ, ಅವಳ ಕಣ್ಣುಗಳಲ್ಲಿ ಅದೇ ಆಳವಾದ ಪ್ರೀತಿ, ಅದೇ ಕಾಳಜಿ ಅವನಿಗೆ ಕಾಣುತ್ತಿತ್ತು. ಸೂರ್ಯ, ನಿನ್ನ ಪ್ರೀತಿ ನನ್ನ ಈ ಕಷ್ಟದ ಜೀವನಕ್ಕೆ ಬಂದ ದೇವರವರ ಎಂದು ಪಲ್ಲವಿ ಹೇಳಿದಾಗ ಮನೋಜ್ ಕಣ್ಣುಗಳು ತುಂಬಿ ಬರುತ್ತಿದ್ದವು. ಆತ ಅವಳಿಗಾಗಿ ಏನನ್ನಾದರೂ ಮಾಡಲು ಸಿದ್ಧನಾಗಿದ್ದ. ಇದೇ ಪ್ರೀತಿ ವಿಶ್ವಾಸದ ಹಾದಿಯಲ್ಲಿ 1 ವರ್ಷ ಯಶಸ್ವಿಯಾಗಿ ಕಳೆಯಿತು. ಮನೋಜ್ನ ಹೃದಯ ಪಲ್ಲವಿಯ ಪೂರ್ತಿ ಸ್ವಾಧೀನದಲ್ಲಿತ್ತು. ಅವನ ದುರ್ಬಲತೆ, ಅವನ ಅತಿ ಸರಳ ಮತ್ತು ನಂಬುವ ಮನಸ್ಸು ಪಲ್ಲವಿಗೆ ಸಂಪೂರ್ಣವಾಗಿ ತಿಳಿದಿತ್ತು. ಮತ್ತು ಅದೇ ಅವನ ದುರಂತದ ದಾರಿಯೂ ಆಯಿತು. ಮುಂದಿನ 1 ವರ್ಷ ಮನೋಜ್ಗೆ ತಿಳಿಯದಂತೆ ಪಲ್ಲವಿಯ ವರ್ತನೆಯಲ್ಲಿ ಸೂಕ್ಷ್ಮ ಬದಲಾವಣೆಗಳು ಆರಂಭವಾಗಿದ್ದವು. ಅವಳ ನಗು ಕೃತಕವಾಗುತ್ತಿತ್ತು. ಪ್ರೀತಿಯ ಮಾತುಗಳ ಹಿಂದೆ ಬೇರೆ ಏನೋ ದುರುದ್ದೇಶ ಅಡಗಿತ್ತು. ಸೂರ್ಯ ತನ್ನ ಇಡೀ ಜೀವವನ್ನ ಅವಳ ಕೈಯಲ್ಲಿರಿಸಿದ್ದ. ಆಕೆ ಆ ಜೀವವನ್ನು ಜೋಪಾನ ಮಾಡುವ ಬದಲು ನಿಧಾನವಾಗಿ, ಕ್ರೂರವಾಗಿ ಅದನ್ನು ಬಳಸಿಕೊಳ್ಳಲು ಆರಂಭಿಸಿದಳು. ಪಲ್ಲವಿ ಪ್ರತಿ ಬಾರಿಯೂ ತನ್ನ ಕಷ್ಟಗಳನ್ನು ಹೇಳಿ ಮನೋಜ್ನಿಂದ ದುಬಾರಿ ಉಡುಗೊರೆಗಳನ್ನು, ಆರ್ಥಿಕ ಸಹಾಯವನ್ನು ಪಡೆದುಕೊಳ್ಳುತ್ತಿದ್ದಳು. ಮನೋಜ್ಗೆ ಅವಳು ಕಷ್ಟದಲ್ಲಿದ್ದಾಳೆ ಎಂದು ಗೊತ್ತಾದಾಗ ಅವನು ತಕ್ಷಣ ತನ್ನ ತಂದೆಯ ಬಳಿ ಸುಳ್ಳು ಹೇಳಿ ಲಕ್ಷಗಟ್ಟಲೆ ಹಣವನ್ನು ಅವಳ ಖಾತೆಗೆ ತುಂಬಿದ. ಇವೆಲ್ಲವೂ ಅವಳ ಓದು ಮತ್ತು ಕುಟುಂಬದ ಕಷ್ಟಗಳಿಗೆ ಎಂದು ಆತ ನಂಬಿದ್ದ. ಸೂರ್ಯನ ಪ್ರೀತಿ ಅವಳಿಗೊಂದು ಸುಲಭವಾಗಿ ದೊರಕುವ ATM ಕಾರ್ಡ್ ಮತ್ತು ಭವಿಷ್ಯದ ಭರವಸೆಯಾಗಿತ್ತು. ಆದರೆ ಪಲ್ಲವಿ ಮನಸ್ಸಿನಲ್ಲಿದ್ದ ನಿಜವಾದ ಯೋಜನೆಯೇ ಬೇರೆಯಾಗಿತ್ತು. ಒಂದು ದಿನ ಮನೋಜ್ ಪ್ರೀತಿಯಿಂದ ಅವಳಿಗಾಗಿ ಒಂದು ಐಷಾರಾಮಿ ಅಪಾರ್ಟ್ಮೆಂಟ್ ಬುಕ್ ಮಾಡಿ ವಿವಾಹದ ಪ್ರಸ್ತಾಪ ಇಟ್ಟಾಗ ಅವಳ ನಿಜವಾದ ಮುಖದ ಅನಾವರಣವಾಯಿತು. ಈಗ ಸೂರ್ಯನಿಗೆ 24 ವರ್ಷ ವಯಸ್ಸು. ಕೇವಲ ಬುದ್ಧಿಯ ಆಳ ಮಾತ್ರವಲ್ಲ, ಹೃದಯದ ಆಳವು ಅಷ್ಟೇ ಸಮೃದ್ಧವಾಗಿತ್ತು. ಪಲ್ಲವಿಯನ್ನು ಸಂಪೂರ್ಣವಾಗಿ ನಂಬಿ ಅವಳೊಂದಿಗೆ ಜೀವನ ನಡೆಸುವ ಕನಸು ಕಂಡಿದ್ದ. ಮನೋಜ್ಗೆ ಆ ದಿನ ಜೀವನದ ಕೊನೆಯ ದಿನದಂತೆ ಭಾಸವಾಯಿತು. ಅಪಾರ್ಟ್ಮೆಂಟ್ ಕೀ ಮತ್ತು ಅವಳ ನೆಚ್ಚಿನ ಡಿಸೈನರ್ ಉಂಗುರವನ್ನು ಕೈಯಲ್ಲಿ ಹಿಡಿದು ಮನೋಜ್ ಪಲ್ಲವಿಗಾಗಿ ಕಾಯುತ್ತಿದ್ದ. ಕ್ಯಾಂಡಲ್ ಲೈಟ್ ಡಿನ್ನರ್ ಏರ್ಪಡಿಸಿದ್ದ. ತನ್ನೆಲ್ಲ ಹಿಂಜರಿಕೆಯನ್ನು ಬದಿಗೊತ್ತಿ ಆತ ಮೊಣಕಾಲೂರಿ ಕುಳಿತು ವಿವಾಹ ಪ್ರಸ್ತಾಪ ಮಾಡಲು ನಿರ್ಧರಿಸಿದ್ದ. ಪಲ್ಲವಿ ಬಾಗಿಲು ತೆರೆದು ಒಳಗೆ ಬಂದಳು. ಆ ದಿನ ಆಕೆ ಎಂದಿಗಿಂತಲೂ ಸುಂದರವಾಗಿ ಕಾಣುತ್ತಿದ್ದಳು. ಆದರೆ ಆಕೆಯ ಕಣ್ಣುಗಳಲ್ಲಿ ಸೂರ್ಯ ಕಂಡಿದ್ದ ಆ ಪ್ರೀತಿಯ ಕಾಂತಿ ಇರಲಿಲ್ಲ. ಪಲ್ಲವಿ, ನಿನಗಾಗಿ ಒಂದು ಸರ್ಪ್ರೈಸ್ ಎಂದು ಮನೋಜ್ ಉಲ್ಲಾಸದಿಂದ ಹೇಳಿ ಅವಳನ್ನು ಅತಿಥಿ ಕೋಣೆಗೆ ಕರೆದ. ಹೊಸ ಅಪಾರ್ಟ್ಮೆಂಟ್ನ ವಾಸನೆ, ರೋಸ್ಗಳ ಪರಿಮಳ ಎಲ್ಲವೂ ಪ್ರಣಯದ ವಾತಾವರಣ ಸೃಷ್ಟಿಸಿತ್ತು. ಮನೋಜ್ ಉಂಗುರವನ್ನು ತೋರಿಸುತ್ತಾ ಭಾವಪರವಶನಾಗಿ, ಪಲ್ಲವಿ, ನೀನು ನನ್ನ ಜೀವನದಲ್ಲಿ ಬಂದ ದೇವರ ಉಡುಗೊರೆ. ನಾನು ನಿನ್ನನ್ನು ಪ್ರೀತಿಸುತ್ತೇನೆ, ನನ್ನ ಜೀವಕ್ಕಿಂತ ಹೆಚ್ಚಾಗಿ. ನೀನು ನನ್ನ ಕುಟುಂಬ, ನನ್ನ ಭವಿಷ್ಯ. ನನ್ನ ಕೊನೆಯ ಉಸಿರಿರುವವರೆಗೂ ನಿನ್ನ ಕೈ ಹಿಡಿದು ನಡೆಯಲು ನಾನು ಸಿದ್ಧ. ನೀನು ನನ್ನನ್ನು ಮದುವೆಯಾಗುತ್ತೀಯಾ ಎಂದು ಕೇಳಿದ. ಸೂರ್ಯನ ಹೃದಯ ಬಡಿತ ಹೆಚ್ಚಾಗಿತ್ತು. ಆತ ಪಲ್ಲವಿಯ ಮುಖದಲ್ಲಿ ಸಂತೋಷದ ಅಳು ನಿರೀಕ್ಷಿಸಿದ್ದ. ಆದರೆ ಪಲ್ಲವಿ ನಕ್ಕಳು. ಅದು ಪ್ರೀತಿಯ ನಗುವಾಗಿರಲಿಲ್ಲ. ಅದು ಒಂದು ಬಗೆಯ ಕ್ರೂರ ಅಹಂಕಾರದ ನಗು. ಮದುವೆ? ಮನೋಜ್, ನೀನು ನಿಜವಾಗಿಯೂ ಇಷ್ಟು ಅಮಾಯಕ ಎಂದು ನಾನು ಅಂದುಕೊಂಡಿರಲಿಲ್ಲ ಎಂದಳು.
ಮನೋಜ್ಗೆ ಏನೂ ಅರ್ಥವಾಗಲಿಲ್ಲ. ಉಂಗುರ ಹಿಡಿದ ಕೈಗಳು ಕಂಪಿಸಿದವು. ಏನು ಹೇಳುತ್ತಿದ್ದೀಯಾ ಪಲ್ಲವಿ? ನಿನಗೆ ಈ ಅಪಾರ್ಟ್ಮೆಂಟ್ ಇಷ್ಟವಾಗಲಿಲ್ಲವೇ? ನಾವು ಇದನ್ನು ಬದಲಾಯಿಸಬಹುದು. ಪಲ್ಲವಿ ಅವನತ್ತ ಒಂದು ಹೆಜ್ಜೆ ಇಟ್ಟಳು. ಆಕೆಯ ಕಣ್ಣುಗಳಲ್ಲಿ ಇದ್ದಕ್ಕಿದ್ದಂತೆ ಉಕ್ಕಿದ ಕಠೋರತೆ ಮನೋಜ್ನನ್ನು ಬೆಚ್ಚಿ ಬೀಳಿಸಿತು. ಇಷ್ಟವಾಗದಿರುವುದಕ್ಕೆ ಇಲ್ಲಿ ಏನೂ ಇಲ್ಲ ಮನೋಜ್. ಈ ಅಪಾರ್ಟ್ಮೆಂಟ್, ನೀನು ಕೊಟ್ಟ ಪ್ರತಿ ಗಿಫ್ಟ್, ನೀನು ಹಾಕಿದ ಲಕ್ಷಾಂತರ ಹಣ, ಇವೆಲ್ಲವೂ ನನಗೆ ಇಷ್ಟ. ಆದರೆ ನೀನು ನನಗೆ ಇಷ್ಟವಿಲ್ಲ ಅಂದಳು. ಈ ಮಾತು ಮನೋಜ್ನ ಹೃದಯಕ್ಕೆ ಬಿದ್ದ ಒಂದು ನೇರ ಬಾಣದಂತಿತ್ತು. ಅವನ ಕಣ್ಣುಗಳ ಮುಂದೆ ಜಗತ್ತು ಮಸುಕಾಯಿತು. ಪಲ್ಲವಿ, ಏನು ಹೇಳುತ್ತಿದ್ದೀಯಾ ನೀನು? ಈ 4 ವರ್ಷಗಳ ನಮ್ಮ ಪ್ರೀತಿ, ಮಾತುಗಳು ಎಲ್ಲವೂ ಸುಳ್ಳಾಗಿತ್ತಾ? ಪಲ್ಲವಿ ತನ್ನ ಹೆಗಲನ್ನು ಕುಗ್ಗಿಸಿದಳು. ಸುಳ್ಳಲ್ಲ, ಅದು ಒಂದು ಹೂಡಿಕೆ. ಬ್ರಿಲಿಯಂಟ್ ಬಾಯ್ ಫ್ರೆಂಡ್ ಅನ್ನುವುದು ನನಗೊಂದು ಬ್ರ್ಯಾಂಡ್ ಆಗಿತ್ತು. ನೀನು ನನ್ನ ಓದಿಗೆ ಫೈನಾನ್ಸ್ ಮಾಡಿದೆ. ನನ್ನ ಪ್ರತಿ ಕಷ್ಟಕ್ಕೂ ಲಕ್ಷಾಂತರ ಹಣ ಸುರಿದು ಸಹಾಯ ಮಾಡಿದೆ. ಕೋಟ್ಯಾಧಿಪತಿಯ ಮಗನನ್ನು ಲವ್ ಮಾಡುವ ಹುಡುಗಿಗೆ ಕ್ಯಾಂಪಸ್ನಲ್ಲಿ ಎಷ್ಟು ಗೌರವ ಇರುತ್ತೆ ಗೊತ್ತಾ? ನೀನು ಕೊಟ್ಟ ಎಲ್ಲವೂ ನನಗೆ ನನ್ನ ಉದ್ದೇಶ ಸಾಧಿಸಲು ಬೇಕಿತ್ತು. ನಾನು ನಿನ್ನನ್ನು ನಂಬಿದ್ದೆ, ಈ ಪ್ರೀತಿಯನ್ನು ನಂಬಿದ್ದೆ. ಮನೋಜ್ನ ಧ್ವನಿ ಒಡೆದಿತ್ತು. ಅವನೊಳಗಿನ ಸೂರ್ಯ ಸಂಪೂರ್ಣವಾಗಿ ಕರಗಿ ಹೋಗುತ್ತಿದ್ದ. ಪಲ್ಲವಿ ನಕ್ಕಳು. ಯಾವುದಕ್ಕಾಗಿ ನಂಬಿದ್ದೆ ಮನೋಜ್? ನಿನ್ನ ಐಡೆಂಟಿಟಿ ಏನು? ಕೇವಲ ಶ್ರೀಮಂತನ ಮಗ. ನಿನ್ನ ಬ್ರಿಲಿಯನ್ಸ್ ಅದು ಕೇವಲ ಪುಸ್ತಕಗಳಲ್ಲಿ. ನೀನು ಎಷ್ಟೇ ಬುದ್ಧಿವಂತನಾದರೂ ನೀನು ಜಗತ್ತಿನ ಬಗ್ಗೆ ಒಂದು ಸಾಮಾನ್ಯ ಜ್ಞಾನವನ್ನು ಹೊಂದಿಲ್ಲ. ನಿನ್ನ ಸರಳತೆ, ನಿನ್ನ ಈ ಸೂರ್ಯನಂತ ಮನಸ್ಸು, ಇದು ದುರ್ಬಲತೆ ಮನೋಜ್. ನಾನು ಈಗ ಮದುವೆಯಾಗಲು ಹೋಗುತ್ತಿರುವುದು ನೀನು ಕೊಟ್ಟ ಲಕ್ಷಾಂತರ ಹಣವನ್ನು ಬಳಸಿ ದೊಡ್ಡ ಉದ್ಯಮ ಆರಂಭಿಸಿದ ವ್ಯಕ್ತಿಯನ್ನು. ಅವನಿಗೂ ಕೂಡ ನಿನಗೆ ಇರುವಷ್ಟೇ ಐಶ್ವರ್ಯವಿದೆ, ಆದರೆ ಪ್ರಾಯೋಗಿಕ ಜ್ಞಾನವಿದೆ. ನಿನ್ನಂತಹ ಅಮಾಯಕನಿಂದ ನನ್ನ ಭವಿಷ್ಯ ಹಾಳಾಗುತ್ತದೆ. ಮನೋಜ್ ತನ್ನ ಉಂಗುರವನ್ನು ಹಿಡಿದುಕೊಂಡಿದ್ದ. ಅವನ ಮುಖದ ಮೇಲೆ ಪ್ರೀತಿಯ ನೋವು, ವಂಚನೆಯ ಆಘಾತ ಮತ್ತು ತಾನೇ ಮಾಡಿದ ಮಹಾಪ್ರಮಾದದ ಅರಿವು ಒಂದೇ ಸಲಕ್ಕೆ ಗೋಚರಿಸಿತು. ಅವನ ಹೃದಯ 1000 ತುಂಡುಗಳಾಗಿ ಒಡೆದಿತ್ತು. ನೀನು ನನ್ನನ್ನು ಬಳಸಿಕೊಂಡೆ, ನನ್ನ ಪ್ರೀತಿಯನ್ನು ಬಳಸಿಕೊಂಡೆ, ನನಗೆ ಮೋಸ ಮಾಡಿದೆ. ಹೌದು, ಬಳಸಿಕೊಂಡೆ. ನಿನ್ನಂತಹ ಶುದ್ಧ ಹೃದಯವನ್ನು ನೋಡುವುದು ಕಷ್ಟ. ನಿನಗೇನು ಬೇಕೋ ಅದಕ್ಕೆ ನಾನು ನಟಿಸಿದೆ. ನನಗೆ ನನ್ನ ಇಡೀ ಜೀವನಕ್ಕೆ ಬೇಕಾಗಿರುವ ಆರ್ಥಿಕ ಬೆಂಬಲ ಸಿಕ್ಕಿತು. ಧನ್ಯವಾದಗಳು ಮನೋಜ್. ಇನ್ನು ಮುಂದೆ ದಯವಿಟ್ಟು ನನ್ನ ದಾರಿಗೆ ಅಡ್ಡ ಬರಬೇಡ. ನಿನ್ನ ಅಪ್ಪ ಅಮ್ಮನ ಕಣ್ಣಲ್ಲಿ ನೀನು ಇನ್ನೂ ಬ್ರಿಲಿಯಂಟ್ ಮಗ. ನಿನ್ನ ಭವಿಷ್ಯವನ್ನು ನೋಡಿಕೋ. ನನ್ನನ್ನು ಮರೆತು ಬಿಡು. ಪಲ್ಲವಿ ಅಲ್ಲಿಂದ ಸುಲಭವಾಗಿ ಹೊರಟು ಹೋದಳು. ಆ ದಿನ ಮನೋಜ್ನ ಜೀವನದಲ್ಲಿ ಎಲ್ಲವೂ ನಾಶವಾಯಿತು. ಅವನ ಕನಸುಗಳು, ಅವನ ನಂಬಿಕೆ, ಅವನ ಆತ್ಮವಿಶ್ವಾಸ ಮತ್ತು ಅತಿ ಮುಖ್ಯವಾಗಿ ಅವನೊಳಗಿನ ಸೂರ್ಯ. ಆ ಘಟನೆ ಮನೋಜ್ನನ್ನು ಬದಲಾಯಿಸಿತು. ಪಲ್ಲವಿ ಅವನಿಗೆ ಸುಳ್ಳು ಮತ್ತು ವಂಚನೆಯ ಪ್ರಪಂಚವನ್ನು ಪರಿಚಯಿಸಿದ್ದಳು. ಆಕೆಯ ಮಾತುಗಳು, ನಿನ್ನ ಸರಳತೆಯೇ ನಿನ್ನ ದುರ್ಬಲತೆ ಮತ್ತು ನೀನು ಕೇವಲ ಶ್ರೀಮಂತನ ಮಗ. ಅವನ ಮನಸ್ಸಿನಲ್ಲಿ ಒಂದು ಅಳಿಸಲಾಗದ ಗಾಯವಾಯಿತು. ಅವನು ತಕ್ಷಣವೇ ತನ್ನ ಸಂಶೋಧನೆ, ಓದನ್ನು ಪೂರ್ತಿ ನಿಲ್ಲಿಸಿದ. ಅವನಿಗೆ ಯಾವುದೇ ವಿಷಯದಲ್ಲಿ ಗಮನ ಕೊಡಲು ಸಾಧ್ಯವಾಗುತ್ತಿರಲಿಲ್ಲ. ಅವನ ಬುದ್ಧಿ ಕೆಲಸ ಮಾಡುತ್ತಿತ್ತು, ಆದರೆ ಹೃದಯ ನಿಂತು ಹೋಗಿತ್ತು. ಕೋಟ್ಯಾಧಿಪತಿ ಮಗ ತನ್ನ ಎಲ್ಲಾ ಕನಸುಗಳನ್ನು ತ್ಯಜಿಸಿ ಬರೀ ಒಂದು ಜೀವಂತ ಶವದಂತೆ ಉಳಿದಿದ್ದ. ಕಾಲೇಜು ಮುಗಿಸಿ ಭಾರತಕ್ಕೆ ಹಿಂತಿರುಗಿದಾಗ ಮನೋಜ್ ಆ ಹ್ಯಾಂಡ್ಸಮ್ ನಗುವ ಹುಡುಗನಾಗಿರಲಿಲ್ಲ. ಅವನು ಹೊರಗೆ ಅದೇ ಮನೋಜ್, ಆದರೆ ಒಳಗೆ ಅವನು ತನ್ನ ಪ್ರೀತಿಯಿಂದ ವಂಚಿಸಲ್ಪಟ್ಟ, ಮುರಿದು ಹೋದ ಮೌನಿ ಸೂರ್ಯನಾಗಿದ್ದ. ಕಳೆದು ಹೋದ 4 ವರ್ಷಗಳಲ್ಲಿ ಮನೋಜ್ನ ಜೀವನವು ಈ ಕ್ರೂರ ವಂಚನೆಯಿಂದ ಅಪ್ಪಳಿಸಲ್ಪಟ್ಟಿತ್ತು. ಆತ ಈಗ ಮಾತನಾಡುತ್ತಾನೆ, ನಗುತ್ತಾನೆ, ಅದರಲ್ಲಿ ಭಾವನೆಗಳಿಲ್ಲ. ಅವನ ವ್ಯವಹಾರ ಒಂದು ಯಂತ್ರದಂತೆ ನಡೆಯುತ್ತದೆ, ಏಕೆಂದರೆ ಅವನಿಗೆ ತಿಳಿದಿದೆ, ಭಾವನೆಗಳನ್ನು ತೋರಿಸಿದರೆ ಅದನ್ನು ದುರ್ಬಲತೆ ಎಂದು ಜಗತ್ತು ಬಳಸಿಕೊಳ್ಳುತ್ತದೆ. ಕೋಟ್ಯಾಂತರ ಬೆಲೆಯ ಬೃಹತ್ ವರ್ಧನ್ ಗ್ರೂಪ್ ಆಫ್ ಇಂಡಸ್ಟ್ರೀಸ್ನ ಕೇಂದ್ರ ಕಚೇರಿ ಬೆಂಗಳೂರಿನಲ್ಲಿತ್ತು. ಗಾಜಿನ ಗೋಡೆಗಳ ಆ ಐಷಾರಾಮಿ ಕಟ್ಟಡದ ಟಾಪ್ ಫ್ಲೋರ್ನಲ್ಲಿ ಮನೋಜ್ನ ವಿಶಾಲವಾದ ಕ್ಯಾಬಿನ್ ಇದೆ. ಕೇವಲ 2 ವರ್ಷಗಳ ಹಿಂದೆ ಭಾರತಕ್ಕೆ ಮರಳಿದ ಮನೋಜ್ಗೆ ಆತನ ತಂದೆ ಕಂಪನಿಯ ಬಹುಮುಖ್ಯ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸ್ಥಾನವನ್ನು ನೀಡಿದ್ದಾರೆ. ಮನೋಜ್ ಈಗ ಸಂಪೂರ್ಣವಾಗಿ ವೃತ್ತಿಪರ. ಆತನ ಬ್ರಿಲಿಯನ್ಸ್ ಇನ್ನೂ ಹಾಗೆಯೇ ಇದೆ, ಆದರೆ ಆತನ ವ್ಯಕ್ತಿತ್ವದಲ್ಲಿ ಸೂಕ್ಷ್ಮ ಬದಲಾವಣೆಗಳು ಆಗಿವೆ. ಹಳೆಯ ಮನೋಜ್ ಸರಳ, ಬೇಗ ಕರಗುವ, ನಗುವ ಹುಡುಗ, ಪ್ರೀತಿ ಸ್ನೇಹಕ್ಕೆ ಮಹತ್ವ ನೀಡುತ್ತಿದ್ದ ಸೂರ್ಯನಾಗಿದ್ದ. ಈಗಿನ ಮನೋಜ್ ಯಾಂತ್ರಿಕವಾಗಿ ಕೆಲಸ ಮಾಡುವವನು. ನಿರ್ಧಾರಗಳು ತೀಕ್ಷ್ಣ, ತರ್ಕಬದ್ಧ ಮತ್ತು ಸಂಪೂರ್ಣ ಲಾಭದ ಆಧಾರದ ಮೇಲೆ ಇರುತ್ತಿದ್ದವು. ಅವನಿಗೆ ಯಾವುದೇ ಎಮೋಷನಲ್ ಸೆಂಟಿಮೆಂಟ್ಗಳು ಇರಲಿಲ್ಲ. ಅವನ ಕ್ಯಾಬಿನ್ನಲ್ಲಿ ನಡೆಯುವ ಪ್ರತಿ ಮೀಟಿಂಗ್ ಕೂಡ ತಣ್ಣಗಿರುತ್ತಿತ್ತು. ಅವನು ನಗುತ್ತಿರಲಿಲ್ಲ, ಕೋಪಗೊಳ್ಳುತ್ತಿರಲಿಲ್ಲ ಅಥವಾ ಸಂತೋಷ ಪಡುತ್ತಿರಲಿಲ್ಲ. ಅವನ ಮುಖಭಾವ ಸಂಪೂರ್ಣವಾಗಿ ಸ್ಥಿರವಾಗಿರುತ್ತಿತ್ತು. ಸರ್, ಹೊಸ ಪ್ರಾಜೆಕ್ಟ್ನಲ್ಲಿ ನಾವು 10 ಮಿಲಿಯನ್ ಹೂಡಿಕೆ ಮಾಡಿದರೆ 1 ವರ್ಷದಲ್ಲಿ 20 ಮಿಲಿಯನ್ ಲಾಭ ಗಳಿಸಬಹುದು. ಆದರೆ ಇದಕ್ಕೆ ಕನಿಷ್ಠ 10 ಉದ್ಯೋಗಿಗಳನ್ನು ತೆಗೆದುಹಾಕಬೇಕಾಗುತ್ತದೆ, ಏಕೆಂದರೆ ಈ ಕೆಲಸವನ್ನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೂಲಕ ಸುಲಭವಾಗಿ ಮಾಡಬಹುದು. ಭಾವನಾತ್ಮಕವಾಗಿ ಇದು ಕಷ್ಟ. ಮ್ಯಾನೇಜರ್ ವಿವೇಕ್ ಹಿಂಜರಿಕೆಯಿಂದ ಹೇಳಿದ.
ಮನೋಜ್ ಫೈಲ್ಗಳನ್ನು ಮುಚ್ಚಿ ನೇರವಾಗಿ ವಿವೇಕ್ನ ಕಣ್ಣುಗಳನ್ನು ನೋಡಿದ. ಅವನ ದೃಷ್ಟಿಯಲ್ಲಿ ಯಾವ ಭಾವನೆಯೂ ಇರಲಿಲ್ಲ. ವಿವೇಕ್, ಕಂಪನಿಯ ಮೂಲ ಉದ್ದೇಶ ಯಾವುದು? ಲಾಭ ಸರ್. ಭಾವನಾತ್ಮಕತೆ ಮತ್ತು ಲಾಭ ಇವೆರಡರಲ್ಲಿ ಯಾವುದು ಮೊದಲು? ಲಾಭ ಸರ್. ಹಾಗಿದ್ದರೆ ಆ 10 ಉದ್ಯೋಗಿಗಳ ಬಗ್ಗೆ ನಿಮ್ಮ ಅನಿಸಿಕೆ ಅನಗತ್ಯ. ನಾಳೆಯಿಂದಲೇ ಪ್ರಕ್ರಿಯೆ ಶುರು ಮಾಡಿ. ನಮ್ಮ ಲಾಭದ ಪಾಲನ್ನು ದ್ವಿಗುಣಗೊಳಿಸಲು ನಾವು ಇಲ್ಲಿರುವುದೇ ಹೊರತು ಹಳೆಯ ಉದ್ಯೋಗಿಗಳ ನೆನಪಿಗಾಗಿ ಅಲ್ಲ. ಅವನ ತೀಕ್ಷ್ಣತೆ ವಿವೇಕಿಗೆ ಭಯ ತರಿಸಿತು. ಹಳೆಯ ಸೂರ್ಯನಲ್ಲಿದ್ದ ಆ ಕರುಣೆಯ ಮನಸ್ಸು ಈಗ ಸಂಪೂರ್ಣವಾಗಿ ಸತ್ತು ಹೋಗಿದೆ ಎಂಬುದಕ್ಕೆ ಇದು ಜೀವಂತ ಸಾಕ್ಷಿಯಾಗಿತ್ತು. ಮನೋಜ್ನ ಈ ವರ್ತನೆ ಅವನ ಪೋಷಕರಿಗೆ ದೊಡ್ಡ ಚಿಂತೆಯನ್ನು ತಂದಿತ್ತು. ಆತನ ತಾಯಿ ಶ್ರೀಮತಿ ಸುನಂದಾವರ್ಧನ್ ಅವನ ಕೋಣೆಗೆ ಬಂದು ಮಾತನಾಡಲು ಪ್ರಯತ್ನಿಸುತ್ತಿದ್ದರು. ಮಗು ಮನೋಜ್, ಇತ್ತೀಚೆಗೆ ನೀನು ಯಾರೊಂದಿಗೂ ನಗುವುದಿಲ್ಲ, ಯಾವುದಕ್ಕೂ ಗಮನ ಕೊಡುವುದಿಲ್ಲ. ನೀನು ಅಮೆರಿಕದಿಂದ ಹಿಂತಿರುಗಿದ ಮೇಲೆ ಸಂಪೂರ್ಣ ಬದಲಾಗಿದ್ದೀಯಾ? ಏನು ನಡೆಯುತ್ತಿದೆ ಹೇಳು ಮಗು. ಯಾರಾದರೂ ನಿನ್ನನ್ನು ನೋಯಿಸಿದ್ದಾರೆಯೇ? ತಾಯಿಯ ದನಿ ದುಃಖದಿಂದ ತುಂಬಿತ್ತು. ಮನೋಜ್ ತನ್ನ ಕಂಪ್ಯೂಟರ್ನಿಂದ ಕಣ್ಣು ತೆಗೆದು ತಾಯಿಯನ್ನು ನೋಡಿದ. ಅಮ್ಮ, ನನ್ನನ್ನು ಯಾರೂ ನೋಯಿಸಿಲ್ಲ. ನಾನು ಚೆನ್ನಾಗಿದ್ದೇನೆ. ನನ್ನ ಗಮನವೆಲ್ಲ ಈಗ ವ್ಯವಹಾರದ ಮೇಲೆ ಇದೆ. ಕಂಪನಿ ಈಗ ಕಠಿಣ ಸ್ಪರ್ಧೆಯಲ್ಲಿದೆ. ಇನ್ನು ಮುಂದೆ ನನಗೆ ಬೇರೆ ವಿಷಯಗಳ ಕಡೆ ಗಮನ ಕೊಡಲು ಸಮಯವಿಲ್ಲ. ಮನೋಜ್, ವ್ಯವಹಾರ ನೋಡಬೇಕು, ಆದರೆ ಇನ್ನೊಂದು ಕಡೆ ವೈಯಕ್ತಿಕ ಜೀವನವು ಮುಖ್ಯ ಅಲ್ಲವೇ? ಕಾಲೇಜಿನಲ್ಲಿ ಹುಡುಗಿಯರ ಹಿಂದೆ ಓಡದ ನೀನು ಈಗ ಯಾರ ಬಗ್ಗೆ ಯೋಚಿಸುತ್ತಿಲ್ಲ ಏಕೆ? ಮನೋಜ್ನ ತುಟಿಯಂಚಿನಲ್ಲಿ ಒಂದು ಕ್ಷಣದ ಸಣ್ಣ ನೋವಿನ ಗೆರೆ ಬಂದು ಮಾಯವಾಯಿತು. ಪ್ರೀತಿ, ಮದುವೆ, ಸಂಬಂಧಗಳು ಇವೆಲ್ಲವೂ ಲಾಭ ತರದ ವ್ಯವಹಾರಗಳು ಅಮ್ಮ. ಇವು ಕೇವಲ ಭಾವನಾತ್ಮಕ ದುರ್ಬಲತೆಗಳು. ನಾನು ಇನ್ನು ಮುಂದೆ ಯಾವ ಭಾವನಾತ್ಮಕ ದುರ್ಬಲತೆಗಳಿಗೂ ಅವಕಾಶ ಕೊಡುವುದಿಲ್ಲ. ನನ್ನ ಲೋಕ ಈಗ ಕೇವಲ ವ್ಯವಹಾರ ಮತ್ತು ಲಾಭಕ್ಕೆ ಸೀಮಿತವಾಗಿದೆ. ಈ ಮಾತುಗಳು ಸುನಂದ ಅವರ ಹೃದಯವನ್ನು ಇನ್ನಷ್ಟು ಭಾರವಾಗಿಸಿದವು. ಇಷ್ಟು ಪ್ರೀತಿಯಿಂದ ಮಳೆ ಸುರಿಸುತ್ತಿದ್ದ ಅವರ ಸೂರ್ಯ ಈಗ ಬರೀ ಬೂದಿಯಾಗಿದ್ದ. ಮನೋಜ್ ಈಗ ಯಾಂತ್ರಿಕವಾಗಿದ್ದರೂ ಅವನ ತಂದೆ ಆತನಿಗೆ ಅತಿ ಮುಖ್ಯವಾದ ಜವಾಬ್ದಾರಿಯನ್ನು ನೀಡಿದರು. ಮನೋಜ್, ನಮ್ಮ ಎದುರಾಳಿ ಕಂಪನಿ ಪ್ರಜ್ಞಾ ಟೆಕ್ ಸೊಲ್ಯೂಷನ್ ನಮ್ಮ ಪ್ರಮುಖ ಪ್ರಾಜೆಕ್ಟ್ ಕದಿಯಲು ಪ್ರಯತ್ನಿಸುತ್ತಿದೆ. ಆ ಕಂಪನಿಯ ಮುಖ್ಯಸ್ಥೆ ನಮ್ಮ ಕಂಪನಿಯನ್ನು ಅಷ್ಟೊಂದು ದೊಡ್ಡ ಬೆಲೆ ತೆತ್ತು ಖರೀದಿಸಲು ಸಿದ್ಧರಾಗಿದ್ದಾರೆ. ಡ್ಯಾಡ್, ನಮ್ಮ ಕಂಪನಿ ಮಾರಾಟಕ್ಕಿಲ್ಲ, ಮನೋಜ್ ತೀಕ್ಷ್ಣವಾಗಿ ಹೇಳಿದ. ಅದೇ ತೊಂದರೆ. ಆಕೆ ಅತ್ಯಂತ ಜಾಣೆ. ನಮ್ಮ ಮಾರುಕಟ್ಟೆ ರಹಸ್ಯಗಳನ್ನು ಬಲ್ಲವಳಂತೆ ವರ್ತಿಸುತ್ತಿದ್ದಾಳೆ. ನಮ್ಮ ತಂತ್ರಗಳನ್ನು ನಿಖರವಾಗಿ ತಿಳಿದು ಪ್ರತಿ ತಂತ್ರ ರೂಪಿಸುತ್ತಿದ್ದಾಳೆ. ಆಕೆಯನ್ನು ಮಣಿಸುವುದು ಸುಲಭವಲ್ಲ. ಮನೋಜ್ನೊಳಗಿನ ಬುದ್ಧಿ ಜಾಗೃತವಾಯಿತು. ಇದು ಎಮೋಷನಲ್ ಯುದ್ಧವಲ್ಲ, ಕೇವಲ ಲಾಜಿಕ್ ಯುದ್ಧ. ಆಕೆಯ ಹೆಸರೇನು? ಆಕೆಯ ವಿವರಗಳೇನು? ಆಕೆಯ ಹೆಸರು ಪಲ್ಲವಿ. ಮನೋಜ್ನ ಕೈಯಿಂದ ಪೆನ್ ಕೆಳಗೆ ಬಿದ್ದಿತು. ಅವನ ಹೃದಯದಲ್ಲಿ ಒಂದು ಕಠೋರ ಬಿಸಿ ಮತ್ತು ಭಯಾನಕ ಶೀತಲತೆ ಏಕಕಾಲಕ್ಕೆ ಉಂಟಾಯಿತು. ಪಲ್ಲವಿ, ಆ ಹೆಸರನ್ನು ಅವನು ತನ್ನ ಬದುಕಿನಿಂದ ಅಳಿಸಿ ಹಾಕಲು ಪ್ರಯತ್ನಿಸಿದ್ದ. ಆಕೆ ಕೇವಲ ತನ್ನ ಪ್ರೀತಿಯನ್ನಷ್ಟೇ ಅಲ್ಲ, ತನ್ನ ಜೀವನವನ್ನು ನಾಶ ಮಾಡಿದ್ದಳು. ಇಂದು ಆಕೆಯೇ ಬೃಹತ್ ಉದ್ಯಮದ ಮುಖ್ಯಸ್ಥೆಯಾಗಿ ಅವನ ಕಂಪನಿಯನ್ನು ಕಬಳಿಸಲು ನಿಂತಿದ್ದಾಳೆ. ನನ್ನ ಬುದ್ಧಿವಂತಿಕೆಯನ್ನು ಪ್ರೀತಿಸಿದ ಪ್ರಪಂಚದ ಅತ್ಯಂತ ಅದ್ಭುತ ವ್ಯಕ್ತಿ. ಆದರೆ ಅವಳು ಕೇವಲ ನನ್ನನ್ನು ಬಳಸಿಕೊಂಡು ಹಣ ಮತ್ತು ಸ್ಥಾನ ಗಳಿಸಿದಳು. ಪಲ್ಲವಿ ಅಂದು ಹೇಳಿದ ಮಾತುಗಳು ಮನೋಜ್ಗೆ ನೆನಪಾದವು. ಈಗ ಈ ಯುದ್ಧವು ಕೇವಲ ವ್ಯಾಪಾರದ ಕುರಿತಾಗಿರಲಿಲ್ಲ. ಇದು ವಂಚನೆಯ ಮೇಲೆ ಪ್ರಾಮಾಣಿಕತೆಯ, ಕ್ರೌರ್ಯದ ಮೇಲೆ ಬುದ್ಧಿವಂತಿಕೆಯ ಅಂತಿಮ ಹೋರಾಟವಾಗಿತ್ತು. ಮನೋಜ್ನೊಳಗಿನ ಸೂರ್ಯ ಸಂಪೂರ್ಣ ಸತ್ತು ಹೋಗಿರಲಿಲ್ಲ. ಆತ ಬೂದಿಯ ಕೆಳಗೆ ಅಡಗಿದ್ದ. ಈಗ ಆ ಬೂದಿಯಿಂದ ಹೊರಬರಲು, ತನ್ನ ಅಸ್ತಿತ್ವಕ್ಕೆ ಕಾರಣವಾದ ಆ ನೋವಿನ ವಿರುದ್ಧ ಹೋರಾಡಲು ಆತನಿಗೆ ಮತ್ತೊಂದು ಅವಕಾಶ ಸಿಕ್ಕಿತು. ಮನೋಜ್ ತನ್ನ ಕಣ್ಣು ಮುಚ್ಚಿದ. ಆತ ನೋವಿನ ನೆನಪನ್ನು ಬದಿಗೊತ್ತಿ ವ್ಯವಹಾರದ ಮುಖವಾಡ ಹಾಕಿದ. ಪಲ್ಲವಿ, ಹಾಗಿದ್ದರೆ ನಾನು ಆಕೆಯ ಸವಾಲನ್ನು ಸ್ವೀಕರಿಸುತ್ತೇನೆ. ನಮ್ಮ ಕಂಪನಿ ಮಾರಾಟಕ್ಕಿಲ್ಲ. ಆಕೆ ಯಾವ ತಂತ್ರ ರೂಪಿಸಿದರೂ ಅದನ್ನು ವಿಫಲಗೊಳಿಸುವುದು ನನಗೆ ಕೇವಲ ಒಂದು ಗಣಿತದ ಸೂತ್ರ. ಆಕೆಯ ವಿರುದ್ಧ ಹೋರಾಡಲು ನಾನು ಸಿದ್ಧ, ಮನೋಜ್ ಘೋಷಿಸಿದ. ಆದರೆ ಅವನ ದನಿಯಲ್ಲಿ ಈಗ ವ್ಯವಹಾರದ ತೀಕ್ಷ್ಣತೆಗಿಂತ ವೈಯಕ್ತಿಕ ಸೇಡಿನ ತೀವ್ರತೆ ಇತ್ತು. ವರ್ಧನ್ ಗ್ರೂಪ್ ಆಫ್ ಇಂಡಸ್ಟ್ರೀಸ್ ಮತ್ತು ಪ್ರಜ್ಞಾ ಟೆಕ್ ಸೊಲ್ಯೂಷನ್ ನಡುವೆ ಯುದ್ಧ ಕೇವಲ ಕಾರ್ಪೊರೇಟ್ ವಲಯದಲ್ಲಿ ಒಂದು ಸಾಮಾನ್ಯ ಯುದ್ಧವಾಗಿರಲಿಲ್ಲ. ಅದು ಮನೋಜ್ ಮತ್ತು ಪಲ್ಲವಿ ನಡುವಿನ ವೈಯಕ್ತಿಕ ದ್ವೇಷದ ಪುನರಾರಂಭವಾಗಿತ್ತು. ಆದರೆ ಈ ಬಾರಿ ಆಟದ ನಿಯಮಗಳು ಬೇರೆಯಾಗಿದ್ದವು. ಹಿಂದಿನ ಯುದ್ಧದಲ್ಲಿ ಆತ ಹೃದಯದಿಂದ ಹೋರಾಡಿದ. ಈ ಯುದ್ಧದಲ್ಲಿ ಅವನು ಬುದ್ಧಿಯಿಂದ ಮಾತ್ರ ಹೋರಾಡಲು ಸಿದ್ಧನಾಗಿದ್ದ. ಮನೋಜ್ ತನ್ನ ಕಚೇರಿಯ ಗೋಡೆಗೆ ಹೊರಗೆ ನಿಂತು ನಗರದ ಎತ್ತರದ ಕಟ್ಟಡಗಳನ್ನು ನೋಡುತ್ತಿದ್ದ. ಅವನ ಮುಖದ ಮೇಲೆ ಯಾವುದೇ ಭಾವನೆ ಇರಲಿಲ್ಲ, ಆದರೆ ಅವನ ಒಳಗಿನ ಮನಸ್ಸು ಬೆಂಕಿಯಂತೆ ಉರಿಯುತ್ತಿತ್ತು. ಆ ನೋವು ಮತ್ತು ಕೋಪವೇ ಈಗ ಅವನ ಹೊಸ ಶಕ್ತಿಯಾಗಿತ್ತು. ಪಲ್ಲವಿ, ನೀನು ನನ್ನ ಪ್ರೀತಿಯನ್ನು ಬಳಸಿಕೊಂಡೆ, ನನ್ನ ಮನಸ್ಸನ್ನು ನಾಶ ಮಾಡಿದೆ. ಈಗ ನನ್ನ ಸಾಮ್ರಾಜ್ಯವನ್ನು ನಾಶ ಮಾಡಲು ಬಂದಿದ್ದೀಯಾ? ನನ್ನ ಬ್ರಿಲಿಯನ್ಸ್ ಕೇವಲ ಪುಸ್ತಕಗಳಲ್ಲಿ ಎಂದು ಹೇಳಿದ್ದೆ. ಈಗ ನೀನು ನೋಡುತ್ತೀಯಾ ಆ ಬ್ರಿಲಿಯನ್ಸ್ ಹೇಗೆ ಕೆಲಸ ಮಾಡುತ್ತದೆ ಎಂದು? ಮನಸ್ಸಿನಲ್ಲೇ ಶಪಥ ಮಾಡಿದ. ಮನೋಜ್ ತಕ್ಷಣವೇ ಕಂಪನಿಯ ವ್ಯವಹಾರ ತಂತ್ರಗಳನ್ನು ಪರಿಶೀಲಿಸಿದ. ಮೊದಲ ಆಲಸ್ಯ ಮತ್ತು ನಿರ್ಲಿಪ್ತತೆ ಮಾಯವಾಗಿತ್ತು.
ಅವನ ಬುದ್ಧಿವಂತಿಕೆ ಸಂಶೋಧನೆಯಲ್ಲಿ ಆತ ತೋರುತ್ತಿದ್ದ ತೀವ್ರತೆ ಈಗ ಕಂಪನಿಯ ರಕ್ಷಣೆಗೆ ಬಳಸಲ್ಪಡುತ್ತಿತ್ತು. ಆತ ದಿನಕ್ಕೆ 18 ಗಂಟೆಗಳ ಕಾಲ ಕೆಲಸ ಮಾಡಲು ಶುರು ಮಾಡಿದ. ಕಂಪನಿಯನ್ನು ಒಡೆಯಲು ಪಲ್ಲವಿ ವರ್ಧನ್ ಗ್ರೂಪ್ನ ಒಂದು ಮುಖ್ಯ ಪಾಲುದಾರರೊಂದಿಗೆ ಮಾತುಕತೆ ನಡೆಸುತ್ತಿದ್ದಳು. ಮನೋಜ್ ಈ ಮಾಹಿತಿಯನ್ನು ತಿಳಿದ ತಕ್ಷಣ ಪಲ್ಲವಿ ಯಾವ ಪಾಲುದಾರರನ್ನು ಬಳಸಿಕೊಳ್ಳಬಹುದು ಎಂದು ಊಹಿಸಿ ಆ ಎಲ್ಲ ಪಾಲುದಾರರಿಗೆ ಅವರ ಪಾಲಿಗಿಂತ ಹೆಚ್ಚಿನ ಲಾಭ ಮತ್ತು ಸುರಕ್ಷತಾ ಭರವಸೆಗಳನ್ನು ನೀಡಿದ. ಆರ್ಥಿಕ ದೃಷ್ಟಿಕೋನದಿಂದ ಮನೋಜ್ ಕೊಟ್ಟ ಭರವಸೆಗಳನ್ನು ನಿರಾಕರಿಸಲು ಯಾರಿಗೂ ಸಾಧ್ಯವಿರಲಿಲ್ಲ. ಪಲ್ಲವಿಯ ಮೊದಲ ಹೆಜ್ಜೆ ವಿಫಲವಾಯಿತು. ಈ ಬೆಳವಣಿಗೆಯಿಂದ ಪಲ್ಲವಿ ಅಚ್ಚರಿಗೊಂಡಳು. ಅವಳು ಮನೋಜ್ನನ್ನು ದುರ್ಬಲ, ಭಾವನಾತ್ಮಕ ವ್ಯಕ್ತಿ ಎಂದು ತಿಳಿದಿದ್ದಳು. ಆದರೆ ಆತ ಈಗ ಸಂಪೂರ್ಣವಾಗಿ ತರ್ಕ ಮತ್ತು ಸೇಡಿನಿಂದ ಕೆಲಸ ಮಾಡುತ್ತಿದ್ದ. ಅವನು ಬದಲಾಗಿದ್ದಾನೆ. ಅವನೊಳಗೆ ಇನ್ನು ಹಳೆಯ ಸೂರ್ಯ ಉಳಿದಿಲ್ಲ. ಅಲ್ಲಿ ಈಗ ಕೇವಲ ವ್ಯಾಪಾರದ ಯಂತ್ರ ಇದೆ. ಪಲ್ಲವಿ ತನ್ನ ಮ್ಯಾನೇಜರ್ಗೆ ಹೇಳಿದಳು. ಆದರೆ ಅವಳ ಧ್ವನಿಯಲ್ಲಿ ಒಂದು ಬಗೆಯ ಭಯ ಮಿಶ್ರಿತ ಅಚ್ಚರಿ ಇತ್ತು. ಒಂದು ವಾರದ ನಂತರ ಪಲ್ಲವಿ ವರ್ಧನ್ ಗ್ರೂಪ್ನಿಂದ ಒಂದು ನಿರ್ಣಾಯಕ ಪ್ರಾಜೆಕ್ಟ್ನ ಒಪ್ಪಂದವನ್ನು ಕಸಿದುಕೊಳ್ಳುವಲ್ಲಿ ಯಶಸ್ವಿಯಾದಳು. ಆಕೆಯದು ಅತ್ಯಂತ ಕಡಿಮೆ ಮತ್ತು ಲಾಭದಾಯಕವಾದ ಬಿಡ್ ಆಗಿತ್ತು. ಕಾರ್ಪೊರೇಟ್ ಜಗತ್ತಿನಲ್ಲಿ ಇದು ಒಂದು ದೊಡ್ಡ ಗೆಲುವಾಗಿತ್ತು. ಈ ಸುದ್ದಿ ಕೇಳಿದಾಗ ವರ್ಧನ್ ಗ್ರೂಪ್ನ ನಿರ್ದೇಶಕರು ಗಾಬರಿಗೊಂಡರು. ಮನೋಜ್ನ ತಂದೆ ಶ್ರೀವರ್ಧನ್ ಸಹ ಆತಂಕಗೊಂಡಿದ್ದರು. ಆದರೆ ಮನೋಜ್ನ ಮುಖದಲ್ಲಿ ಯಾವುದೇ ದುಃಖದ ಛಾಯೆ ಇರಲಿಲ್ಲ. ಪಲ್ಲವಿ ಬುದ್ಧಿವಂತೆ, ಆದರೆ ಅವಳು ಒಂದು ಮುಖ್ಯವಾದ ವಿಷಯವನ್ನು ಮರೆತಿದ್ದಾಳೆ. ಮನೋಜ್ ತಣ್ಣಗೆ ಹೇಳಿದ. ಏನು ಮರೆತಿದ್ದಾಳೆ ಮನೋಜ್? ಅವಳು ಆ ಪ್ರಾಜೆಕ್ಟ್ಗೆ ಹಾಕಿದ ಬಿಡ್ ಇಷ್ಟು ಕಡಿಮೆ ಇದೆ ಎಂದರೆ ಅದು ಲಾಭದಾಯಕವಲ್ಲ. ಆ ಪ್ರಾಜೆಕ್ಟ್ನಲ್ಲಿ ಒಂದು ಸಣ್ಣ ಆದರೆ ಅತಿ ಮುಖ್ಯವಾದ ತಾಂತ್ರಿಕ ದೋಷ ಇದೆ. ಅದು ಆ ಪ್ರಾಜೆಕ್ಟ್ ಅನ್ನು ಸುಮಾರು 3 ತಿಂಗಳು ವಿಳಂಬಗೊಳಿಸುತ್ತದೆ ಮತ್ತು ವೆಚ್ಚವನ್ನು ದುಪ್ಪಟ್ಟು ಮಾಡುತ್ತದೆ. ಅದನ್ನು ಸರಿಪಡಿಸಲು ನಾವು ತಯಾರಾಗಿದ್ದೆವು. ಅವಳು ಆ ಪ್ರಾಜೆಕ್ಟ್ ಕಸಿದುಕೊಂಡಿದ್ದಾಳೆ ಎಂದರೆ ಅವಳು ನನಗೆ ದೊಡ್ಡ ಸಹಾಯ ಮಾಡಿದಂತಾಗಿದೆ. ಮನೋಜ್ ವಿವರಣೆ ನೀಡಿದ. ನಿನಗೆ ಈ ದೋಷ ಹೇಗೆ ತಿಳಿದಿತ್ತು? ಪ್ರಾಜೆಕ್ಟ್ನ ಮೂಲ ಪ್ಲಾನ್ಗಳನ್ನು ನಾನೇ ಸಿದ್ಧಪಡಿಸಿದ್ದು ಡ್ಯಾಡಿ. ಆ ದೋಷವನ್ನು ಸರಿಪಡಿಸಲು ನಾನು ಕೆಲವು ಕಡತಗಳನ್ನು ದುರಸ್ತಿ ಮಾಡದೆ ಹಾಗೆಯೇ ಬಿಟ್ಟಿದ್ದೆ. ಪಲ್ಲವಿ ಕೇವಲ ಹೊರಗಿನ ಆಕರ್ಷಣೆ ನೋಡಿ ಬಿಡ್ ಮಾಡಿದ್ದಾಳೆ. ಅವಳು ನನ್ನ ಹಳೆಯ ದುರ್ಬಲತೆಗಳನ್ನಷ್ಟೇ ತಿಳಿದಿದ್ದಾಳೆ. ನನ್ನ ಬುದ್ಧಿವಂತಿಕೆಯ ಎಲ್ಲ ಮಜಲುಗಳನ್ನು ತಿಳಿದಿಲ್ಲ. ಮನೋಜ್ನ ನಿರ್ಲಿಪ್ತ ತೀಕ್ಷ್ಣ ತಾರ್ಕಿಕತೆಗೆ ಆತನ ತಂದೆಯೇ ಬೆರಗಾದರು. ಮನೋಜ್ ತನ್ನ ವೈಯಕ್ತಿಕ ನೋವನ್ನು ಈ ಹೋರಾಟದಲ್ಲಿ ಹೇಗೆ ಬಳಸುತ್ತಿದ್ದಾನೆ ಎಂಬುದನ್ನು ಅವರು ಅರಿತರು. ಮನೋಜ್ನೊಳಗಿದ್ದ ಆ ನೋವುಳ್ಳ ಸೂರ್ಯ ಈಗ ಸೇಡಿನಿಂದ ಪ್ರಜ್ವಲಿಸುತ್ತಿದ್ದ ಒಂದು ಜ್ವಾಲೆಯಾಗಿತ್ತು. ಆ ಜ್ವಾಲೆ ಕೇವಲ ವ್ಯವಹಾರದ ಲಾಭಕ್ಕೆ ಮಾತ್ರ ಗಮನ ಕೊಡುತ್ತಿತ್ತು. ಹಲವು ದಿನಗಳ ಸರಣಿ ಘಟನೆಗಳ ನಂತರ ಒಂದು ಹೂಡಿಕೆದಾರರ ಸಮಾವೇಶದಲ್ಲಿ ಮನೋಜ್ ಮತ್ತು ಪಲ್ಲವಿ ಮುಖಾಮುಖಿಯಾಗಬೇಕಾಯಿತು. ಪಲ್ಲವಿ ಅದೇ ಸೌಂದರ್ಯ, ಅದೇ ಆಕರ್ಷಣೆಯೊಂದಿಗೆ ಮನೋಜ್ನತ್ತ ಬಂದಳು. ಮನೋಜ್, ನೀನು ಇಲ್ಲಿ ಸಿಕ್ಕಿದ್ದು ಸಂತೋಷ. ನನ್ನ ಗೆಲುವನ್ನು ಅಭಿನಂದಿಸು ಎಂದು ಒಂದು ಕೃತಕ ನಗುವಿನೊಂದಿಗೆ ಹೇಳಿದಳು. ಮನೋಜ್ ಒಂದು ಕ್ಷಣವೂ ಕಣ್ಣು ಮಿಟುಕಿಸಲಿಲ್ಲ. ಅವನ ಮುಖದಲ್ಲಿ ಯಾವ ಪ್ರತಿಕ್ರಿಯೆಯೂ ಇರಲಿಲ್ಲ. ಪಲ್ಲವಿ, ನಿಮ್ಮ ಗೆಲುವು ಆರ್ಥಿಕವಾಗಿ ನಮಗೆ ದೊಡ್ಡ ನಷ್ಟ ತರುವುದಿಲ್ಲ. ಆದರೆ ಒಂದು ವಿಷಯ ನೆನಪಿಡು, ಹಿಂದೆ ನಾನು ನನ್ನ ಭಾವನೆಗಳನ್ನು ನಂಬಿದೆ. ನೀನು ಅದನ್ನು ಬಳಸಿಕೊಂಡೆ. ಈಗ ನಾನು ಕೇವಲ ಅಂಕಿ ಅಂಶಗಳನ್ನು ನಂಬುತ್ತೇನೆ. ನಿಮ್ಮ ಮುಂದಿನ ಎಲ್ಲಾ ನಡತೆಗಳಿಗೂ ನನ್ನ ಬಳಿ ತಾರ್ಕಿಕ ಉತ್ತರ ಇದೆ. ಕಾರ್ಪೊರೇಟ್ ಪ್ರಪಂಚ ಕೇವಲ ಲಾಜಿಕ್ ಅನ್ನು ಪ್ರೀತಿಸುತ್ತದೆ, ನಿಮ್ಮಂತಹ ಮೋಸದ ಭಾವನೆಗಳನ್ನಲ್ಲ. ಮನೋಜ್ನ ದನಿ ತಣ್ಣಗಿತ್ತು, ಆದರೆ ಪ್ರತಿ ಪದವು ಪಲ್ಲವಿಯ ಹೃದಯವನ್ನು ಚುಚ್ಚುವಂತಿತ್ತು. ನೀನು ಬದಲಾಗಿದ್ದೀಯಾ ಮನೋಜ್, ಹಳೆಯ ಸೂರ್ಯನನ್ನು ಕಳೆದುಕೊಂಡಿದ್ದೀಯಾ. ಇದು ಉತ್ತಮವಲ್ಲ, ಪಲ್ಲವಿ ಹೇಳಿದಳು. ಅವಳ ಸ್ವರದಲ್ಲಿ ಈಗ ಅನಿಶ್ಚಿತತೆ ಇತ್ತು. ಮನೋಜ್ ನಕ್ಕ. ಹೌದು, ಒಂದು ತಣ್ಣನೆಯ ಭಾವರಹಿತ ನಗು. ನನ್ನನ್ನು ಕಳೆದುಕೊಂಡಿದ್ದು ನೀನು ಪಲ್ಲವಿ, ಮತ್ತು ಆ ಸೂರ್ಯನ ಸಾವಿಗೆ ಕಾರಣವಾದ ನೀನು. ಈಗ ಅವನ ಆವೇಶದಿಂದ ಹೊರಹೊಮ್ಮಿದ ಈ ಹೊಸ ಅಸ್ತಿತ್ವವನ್ನು ಎದುರಿಸಬೇಕಾಗಿದೆ. ಶುಭಾಶಯಗಳು ಎಂದು ಮನೋಜ್ ತಿರುಗಿ ನಡೆದ. ಈ ಯುದ್ಧದಲ್ಲಿ ಮನೋಜ್ ಗೆಲ್ಲಬಹುದು, ತನ್ನ ಕಂಪನಿಯನ್ನು ಉಳಿಸಬಹುದು. ಆದರೆ ಅವನ ಗೆಲುವು ಕೇವಲ ವ್ಯಾವಹಾರಿಕವಾಗಿರಬಹುದೇ? ತನ್ನನ್ನು ತಾನು ರಕ್ಷಿಸಿಕೊಳ್ಳಲು ಕಟ್ಟಿದ ಈ ನಿರ್ಲಿಪ್ತತೆಯ ಗೋಡೆಯ ಹಿಂದೆ ಅವನು ಕಳೆದುಕೊಂಡ ಆ ಸೂರ್ಯನನ್ನು ಮತ್ತೆ ಪಡೆಯಲು ಸಾಧ್ಯವಾಗುವುದೇ? ಮನೋಜ್ಗೆ ಗೊತ್ತಿತ್ತು, ಪಲ್ಲವಿಯನ್ನು ಸೋಲಿಸುವುದು ಕೇವಲ ಅರ್ಧದಷ್ಟು ಯುದ್ಧ. ತನ್ನೊಳಗಿನ ನೋವನ್ನು ಮೀರಿ ಮತ್ತೆ ಪ್ರೀತಿಸಲು, ನಂಬಲು ಮತ್ತು ಜೀವನವನ್ನು ಸರಳವಾಗಿ ಸ್ವೀಕರಿಸಲು ಕಲಿಯುವುದೇ ನಿಜವಾದ ಗೆಲುವು. ಮನೋಜ್ ಕಂಪನಿಯ ರಕ್ಷಣೆಗಾಗಿ ತನ್ನೆಲ್ಲಾ ಬುದ್ಧಿಮತ್ತೆಯನ್ನು ಸುರಿದ. ಆತನ ಪ್ರತಿ ನಿರ್ಧಾರವು ಅತ್ಯಂತ ನಿಖರ ಮತ್ತು ತರ್ಕಬದ್ಧವಾಗಿತ್ತು. ಪಲ್ಲವಿಯ ಪ್ರಜ್ಞಾಟೆಕ್ ಸೊಲ್ಯೂಷನ್ ಅನ್ನು ಮಣಿಸಲು ಆತ ಕಂಪನಿಯ ರಹಸ್ಯ ಯೋಜನೆಗಳನ್ನು ಬದಲಾಯಿಸಿ ಎದುರಾಳಿಗೆ ಸಿಕ್ಕಿರುವ ಮಾಹಿತಿ ಸಂಪೂರ್ಣವಾಗಿ ಹಳೆಯದಾಗಿದೆ ಎಂಬುದನ್ನು ಖಚಿತಪಡಿಸಿದ. ಪಲ್ಲವಿ ಪ್ರತಿ ಬಾರಿ ಪ್ರಯತ್ನಿಸಿದಾಗಲೂ ಮನೋಜ್ನ ತೀಕ್ಷ್ಣ ತಂತ್ರಗಳಿಂದ ವಿಫಲಳಾಗುತ್ತಿದ್ದಳು. ಮನೋಜ್ನ ಈ ಅನಿರೀಕ್ಷಿತ ಯಶಸ್ಸಿನ ಹಿಂದಿನ ಶಕ್ತಿ ಅವನ ನೋವು. ಆದರೆ ಆ ನೋವನ್ನು ಬದಿಗಿರಿಸಿ ಆತ ಬುದ್ಧಿವಂತಿಕೆಯನ್ನು ಮಾತ್ರ ಬಳಸುತ್ತಿದ್ದ. ಒಂದು ದಿನ ರಾತ್ರಿ ತನ್ನ ಕ್ಯಾಬಿನ್ನಲ್ಲಿ ಏಕಾಂಗಿಯಾಗಿದ್ದಾಗ ಮನೋಜ್ ತನ್ನ ಮೇಜಿನ ಡ್ರಾಯರ್ ತೆರೆದ. ಅದರೊಳಗೆ 4 ವರ್ಷಗಳ ಹಿಂದೆ ಪಲ್ಲವಿಗೆ ನೀಡಲು ತೆಗೆದುಕೊಂಡಿದ್ದ ಆ ವಿವಾಹದ ಉಂಗುರ ಇನ್ನೂ ಇತ್ತು.
ಆತ ಅದನ್ನು ಕೈಗೆತ್ತಿಕೊಂಡ. ಆ ಕ್ಷಣ ಅಮೆರಿಕಾದಲ್ಲಿ ಅಪಾರ್ಟ್ಮೆಂಟ್ನಲ್ಲಿ ಅನುಭವಿಸಿದ ಪ್ರತಿಯೊಂದು ನೋವು ಅವನ ಮನಸ್ಸಿನಲ್ಲಿ ಮರುಕಳಿಸಿತು. ಆತ ಅಳಲಿಲ್ಲ, ಆದರೆ ಒಂದು ದೊಡ್ಡ ನಿಟ್ಟುಸಿರು ಬಿಟ್ಟ. ಆ ನಿಟ್ಟುಸಿರಿನಲ್ಲಿ ಕಳೆದ 4 ವರ್ಷಗಳ ಭಾರ ಮತ್ತು ಹಳೆಯ ಸೂರ್ಯನ ಕನಸುಗಳು ಮುರಿದು ಬಿದ್ದ ಶಬ್ದವಿತ್ತು. ನೀನು ನನ್ನನ್ನು ಬಳಸಿಕೊಂಡೆ ಪಲ್ಲವಿ. ನನ್ನ ಪ್ರೀತಿಯನ್ನು, ನನ್ನ ಸರಳತೆಯನ್ನು ದುರ್ಬಲತೆ ಎಂದು ಕರೆದೆ. ಆದರೆ ಆ ಸರಳತೆ ನನ್ನ ಶಕ್ತಿಯಾಗಿತ್ತು. ನಿನ್ನ ಮೋಸ ನನ್ನನ್ನು ಕಠಿಣಗೊಳಿಸಿತು. ಆದರೆ ಈ ಕಠೋರತೆ ಎಷ್ಟು ದಿನ ಉಳಿಯಬೇಕು? ಮನೋಜ್ ತನ್ನನ್ನೇ ಪ್ರಶ್ನಿಸಿಕೊಂಡ. ಮನೋಜ್ಗೆ ಒಂದು ವಿಷಯ ಸ್ಪಷ್ಟವಾಯಿತು. ಪಲ್ಲವಿಯನ್ನು ವ್ಯವಹಾರದಲ್ಲಿ ಸೋಲಿಸಿದರೆ ಆತನಿಗೆ ಸಮಾಧಾನ ಸಿಗಬಹುದು, ಆದರೆ ಆತನಿಗೆ ಶಾಂತಿ ಸಿಗಲು ಸಾಧ್ಯವಿಲ್ಲ. ಶಾಂತಿ ಸಿಗಬೇಕೆಂದರೆ ಆತ ಪಲ್ಲವಿಯನ್ನು ಸೋಲಿಸುವುದರ ಜೊತೆಗೆ ಆಕೆಯ ಮಾತುಗಳು ತನ್ನ ಮೇಲೆ ಬೀರಿದ ನಕಾರಾತ್ಮಕ ಪರಿಣಾಮದಿಂದ ಹೊರಬರಬೇಕು. ಭಾವನಾತ್ಮಕತೆ, ದುರ್ಬಲತೆ ಎಂಬ ಆಕೆಯ ನುಡಿಯನ್ನು ಆತ ತನ್ನ ಮನಸ್ಸಿನಿಂದ ಅಳಿಸಿ ಹಾಕಬೇಕಿತ್ತು. ಮುಂದಿನ ಕೆಲವು ದಿನಗಳಲ್ಲಿ ಆತ ಕಂಪನಿಯ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಂಡ. ಆತ ಹಿಂದೆ ತೆಗೆದುಹಾಕಲು ನಿರ್ಧರಿಸಿದ್ದ 10 ಉದ್ಯೋಗಿಗಳಿಗೆ ಸೂಕ್ತವಾದ ತರಬೇತಿ ನೀಡಿ ಅವರಿಗೆ ಎಐ ಜೊತೆ ಕೆಲಸ ಮಾಡುವ ಹೊಸ ಸ್ಥಾನಗಳನ್ನು ಸೃಷ್ಟಿಸಿದ್ದ. ವಿವೇಕ್ ಅಚ್ಚರಿಗೊಂಡು, ಸರ್, ಇದು ಆರ್ಥಿಕವಾಗಿ ಲಾಭದಾಯಕವಲ್ಲ ಎಂದ. ಮನೋಜ್ ಶಾಂತವಾಗಿ ಉತ್ತರಿಸಿದ, ಲಾಭ ಮುಖ್ಯ ವಿವೇಕ್, ಆದರೆ ನಮ್ಮ ಕಂಪನಿಯನ್ನು ಕಟ್ಟಿದ್ದು ಯಂತ್ರಗಳಲ್ಲ, ಮನುಷ್ಯರು. ಮನುಷ್ಯ ಸಂಬಂಧಗಳು ನಂಬಿಕೆಯಿಂದ ಬೆಳೆಯುತ್ತವೆ. ನಂಬಿಕೆ ಕೇವಲ ಅಂಕಿ ಅಂಶಗಳಿಂದ ಬರುವುದಿಲ್ಲ, ಅದು ಸೌಜನ್ಯ ಮತ್ತು ಮಾನವೀಯತೆಯಿಂದ ಬರುತ್ತದೆ. ಈ ಜನರನ್ನು ಉಳಿಸಿಕೊಳ್ಳುವುದು ನಮಗೆ ಅಲ್ಪಾವಧಿಗೆ ನಷ್ಟ, ಆದರೆ ದೀರ್ಘಾವಧಿಗೆ ಇದು ನಮ್ಮ ಬ್ರ್ಯಾಂಡ್ ಮೌಲ್ಯ ಮತ್ತು ಉದ್ಯೋಗಿಗಳ ವಿಶ್ವಾಸವನ್ನು ಹೆಚ್ಚಿಸುತ್ತದೆ. ಮನೋಜ್ನ ಈ ಬದಲಾವಣೆ ಅವನ ಸುತ್ತಲಿನ ಎಲ್ಲರಿಗೂ ಆಶ್ಚರ್ಯ ತಂದಿತು. ಹಳೆಯ ಸೂರ್ಯನ ಸಣ್ಣ ಕಿರಣ ಮತ್ತೆ ಕಾಣಿಸಿಕೊಂಡಿತ್ತು. ಅವನು ಈಗ ಕೇವಲ ಲಾಭದ ಯಂತ್ರವಾಗಿರಲಿಲ್ಲ. ಆತ ಕಠಿಣ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಾಮರ್ಥ್ಯದೊಂದಿಗೆ ಮಾನವೀಯ ಮೌಲ್ಯಗಳನ್ನು ಗೌರವಿಸುವ ಒಬ್ಬ ಪರಿಪೂರ್ಣ ನಾಯಕನಾಗಿ ಮಾರ್ಪಾಡಾಗುತ್ತಿದ್ದ. ಕಾರ್ಪೊರೇಟ್ ಯುದ್ಧ ಅದರ ಉತ್ತುಂಗವನ್ನು ತಲುಪಿತು. ವರ್ಧನ್ ಗ್ರೂಪ್ ಪಲ್ಲವಿಯ ಕಂಪನಿಯಿಂದ ಬರುವ ಎಲ್ಲ ಆಕ್ರಮಣಗಳನ್ನು ಯಶಸ್ವಿಯಾಗಿ ತಡೆಹಿಡಿದಿತ್ತು. ಪಲ್ಲವಿಗೆ ಈಗ ಸೋಲು ಅನಿವಾರ್ಯವಾಗಿತ್ತು. ಆಕೆಯ ಅಹಂಕಾರ ಮತ್ತು ಲೋಭವೇ ಆಕೆಗೆ ಮುಳುವಾಗಿತ್ತು. ಅಂತಿಮವಾಗಿ ಪಲ್ಲವಿ ಮನೋಜ್ನ ಕ್ಯಾಬಿನ್ಗೆ ಕರೆ ಮಾಡಿದಳು. ಮನೋಜ್, ನೀನು ಗೆದ್ದೆ. ನನ್ನ ಕಂಪನಿಗೆ ದೊಡ್ಡ ನಷ್ಟವಾಗಿದೆ. ನಾನು ನಿನ್ನ ಕಂಪನಿಯನ್ನು ಖರೀದಿಸಲು ಸಾಧ್ಯವಿಲ್ಲ. ಮನೋಜ್ ಮೌನವಾಗಿದ್ದ. ಪಲ್ಲವಿ ಮುಂದುವರಿಸಿದಳು, ನಿನಗೆ ಗೊತ್ತಾ, ನೀನು ಹಳೆ ಮನೋಜ್ಗಿಂತ ಈಗ 1000 ಪಟ್ಟು ಶಕ್ತಿಶಾಲಿ. ನನ್ನ ಮಾತು ನಿನ್ನನ್ನು ಬದಲಾಯಿಸಿತು. ನಾನು ನಿನ್ನ ಜೀವನವನ್ನು ಹಾಳು ಮಾಡಿದ್ದೇನೆಂದು ಅಂದುಕೊಂಡೆ, ಆದರೆ ನಾನು ನಿನ್ನನ್ನು ಒಬ್ಬ ಶಕ್ತಿಶಾಲಿ ನಾಯಕನನ್ನಾಗಿ ಮಾಡಿದ್ದೇನೆ. ನನ್ನ ಈ ಕಷ್ಟಕ್ಕೆ ನೀನೇ ಕಾರಣ. ನೀನು ಇನ್ನು ಮುಂದೆ ಯಾವ ಹುಡುಗಿಯನ್ನು ನಂಬುವುದಿಲ್ಲ. ನೀನು ಮತ್ತೆ ಪ್ರೀತಿಸುವುದೂ ಇಲ್ಲ. ಮನೋಜ್ ನಿಧಾನವಾಗಿ ದನಿ ಎತ್ತಿದ, ಆದರೆ ಈ ಬಾರಿ ಅವನ ದನಿಯಲ್ಲಿ ನಿರ್ಲಿಪ್ತತೆ ಇರಲಿಲ್ಲ. ಒಂದು ಬಗೆಯ ಶಾಂತಿಯುತ ಸ್ಪಷ್ಟತೆ ಇತ್ತು. ಪಲ್ಲವಿ, ನನ್ನ ಜೀವನವನ್ನು ಹಾಳು ಮಾಡಿದ್ದು ನೀನಲ್ಲ, ನನ್ನ ನಂಬಿಕೆ. ಆ ನಂಬಿಕೆ ಒಳ್ಳೆಯದರ ಮೇಲಿತ್ತು. ನೀನು ಆ ನಂಬಿಕೆಯನ್ನು ಒಡೆದಿರಬಹುದು, ಆದರೆ ಅದನ್ನು ನಾಶ ಮಾಡಲು ಸಾಧ್ಯವಿಲ್ಲ. ಹೌದು, ನಿನ್ನ ಮೋಸದಿಂದ ನಾನು ಕಠಿಣನಾದೆ, ಆದರೆ ನನ್ನೊಳಗೆ ಇದ್ದ ಸೂರ್ಯನನ್ನು ಕಳೆದುಕೊಳ್ಳಲು ನಾನು ಸಿದ್ಧನಿಲ್ಲ. ಈಗ ನಾನು ಲಾಜಿಕ್ನೊಂದಿಗೆ ಪ್ರೀತಿ ಮತ್ತು ಮಾನವೀಯತೆಯನ್ನು ಬೆರೆಸಲು ಕಲಿಯುತ್ತಿದ್ದೇನೆ. ನೀನು ನನಗೆ ಕಲಿಸಿದ ಪಾಠವೆಂದರೆ ಎಲ್ಲರನ್ನೂ ನಂಬು, ಆದರೆ ಕಣ್ಣು ತೆರೆದು ನಂಬು. ನಿನ್ನ ಬಗ್ಗೆ ನನಗೆ ಈಗ ಯಾವುದೇ ಕೋಪವಿಲ್ಲ, ಕೇವಲ ವಿಷಾದವಿದೆ. ನಿನ್ನ ಮಾರ್ಗ ಸುಳ್ಳು ಮತ್ತು ವಂಚನೆಯ ಮೇಲೆ ಆಧಾರಿತವಾಗಿದೆ. ಆ ಮಾರ್ಗ ಎಂದಿಗೂ ಶಾಶ್ವತ ಯಶಸ್ಸು ನೀಡುವುದಿಲ್ಲ. ಮನೋಜ್ ಕಾಲ್ ಕಟ್ ಮಾಡಿದ. ಉಂಗುರವನ್ನು ತನ್ನ ಜೇಬಿನಲ್ಲೇ ಇಟ್ಟುಕೊಂಡ. ಅದು ಇನ್ನು ಮುಂದೆ ನೋವಿನ ಸಂಕೇತವಾಗಿರಲಿಲ್ಲ, ಅದು ಅವನಿಗೆ ಸಿಕ್ಕ ಜೀವನದ ಪಾಠದ ಸಂಕೇತವಾಗಿತ್ತು. ಮನೋಜ್ ಆಗರ್ಭ ಶ್ರೀಮಂತರ ಮುದ್ದಿನ ಮಗನಾಗಿಯೇ ಉಳಿದಿದ್ದರೂ ಈಗ ಅವನು ಬರೀ ಹ್ಯಾಂಡ್ಸಮ್ ಮತ್ತು ಬ್ರಿಲಿಯಂಟ್ ಆಗಿರಲಿಲ್ಲ. ಅವನು ಜೀವನದ ಕರಾಳ ಅಧ್ಯಯನವನ್ನು ಗೆದ್ದು ಬಂದ. ತನ್ನೊಳಗಿನ ಮಾನವೀಯ ಮೌಲ್ಯಗಳೊಂದಿಗೆ ಬೆಸೆದ ಪರಿಪೂರ್ಣ ಮನುಷ್ಯನಾಗಿದ್ದ. ಅವನು ಕಿಟಕಿಯ ಕಡೆಗೆ ಹೊರಳಿದ. ನಗರದ ಬೆಳಕು ಅವನ ಮುಖದ ಮೇಲೆ ಬಿದ್ದಾಗ ಆ ಕಣ್ಣುಗಳಲ್ಲಿ ಈಗ ಹಳೆಯ ನೋವು ಮಾಯವಾಗಿ ಹೊಸ ಭರವಸೆಯ ಶಾಂತಿಯುತ ಕಾಂತಿ ಇತ್ತು. ಪ್ರೀತಿ ಅವನನ್ನು ಒಡೆದಿರಬಹುದು, ಆದರೆ ಆತ ಆ ಒಡಕುಗಳಿಂದಲೇ ತನ್ನನ್ನು ತಾನು ಮತ್ತೆ ಕಟ್ಟಿಕೊಂಡಿದ್ದ. ವೀಕ್ಷಕರೇ, ಈ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಮತ್ತು ಕತೆ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಕೊಡಿ ಮತ್ತು ನಿಮ್ಮವರಿಗೆ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ ಮತ್ತು ಅವಶ್ಯವಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಧನ್ಯವಾದಗಳು.